ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಭೋಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣೇಶ್ವರ. ಧರ್ಮ ಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಮಾಲಿಕೆಯ 42ನೇ ಸಂಚಿಕೆಯನ್ನು ಪ್ರವೇಶ ಮಾಡುತ್ತಾ ಇದ್ದೇವೆ. ತೊರವೆಯ ನರಹರಿಯ ಕಿಷ್ಕಿಂಧ ಕಾಂಡದ ಸಂಧಿ 8ನೇ ಭಾಗವನ್ನು ನಾವು ಇವತ್ತು ವ್ಯಾಖ್ಯಾನ ಮಾಡೋಣ. ಬಹಳ ಮುಖ್ಯ ಅಂದರೆ ಸೀತಾನ್ವೇಷಣೆಗೆ ಬೇಕಾದಂತಹ ಸಿದ್ಧತೆ ನಡೀತಾ ಇದೆ. ಪ್ರಸ್ರವಣ ಪರ್ವತದಲ್ಲಿ ಸುಗ್ರೀವನಿಂದ ಆಜ್ಞಪ್ತರಾದಂತಹ ಕಪಿ ಸಂದೋಹ ಭಾರಿ ದೊಡ್ಡ ಸಂಖ್ಯೆಯಲ್ಲಿ. ಈಗಾಗಲೇ ನಾವು ರಾಮಾಯಣಗಳಲ್ಲಿ ಬಂದ ಹಾಗೆ 77 ಕೋಟಿ ಕಪಿ ನಾಯಕರು, 18 ಪದ್ಮ ವಾನರ ವ್ಯೂಹ, ಜಾಂಬವನ ನೇತೃತ್ವದಲ್ಲಿ 10 ಕೋಟಿ ಕರಡಿಗಳು, ಸಿಂಗಳೀಕಗಳು, ಭಲ್ಲೂಕಗಳು ಬಹಳ ಸಂಖ್ಯೆಯಲ್ಲಿ ಇಡೀ ಸಮಾವೇಶಗೊಂಡಿತ್ತು. ಎಲ್ಲರೂ ಕಲ್ಲು, ಮರ, ಬಂಡೆ, ವಿವಿಧ ರೀತಿಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಕಪಿಗಳು ಅತ್ಯಂತ ಉತ್ಸಾಹದಿಂದ ಸಿದ್ಧರಾಗಿದ್ದಾರೆ ಅಂತ ನಾವು ಹಿಂದಿನ ಸಂಧಿಯಲ್ಲಿ ಗಮನಿಸಿದ್ದೇವೆ. ಈ ಸಂಧಿಯಲ್ಲಿ ಸುಗ್ರೀವಾಜ್ಞೆಯ ಮೂಲಕವಾಗಿ ಸೀತಾನ್ವೇಷಣೆಗೆ ಕಪಿಗಳು ಹೇಗೆ ಹೊರಡುತ್ತಾರೆ, ನೇತೃತ್ವ ಯಾರದು ಅಂತ ನೋಡೋಣ. ಕೇಳಿದೈ ಕೋಸಲ ಧರಿತ್ರಿ ಪಾಲಿಸುತ್ತ ಮರು ದಿವಸದುದಯದ ಮೇಲೆ ಬಲ್ದೋಲಗವ ನಿತ್ತನು ರಾಯ ರಘುನಾಥ ವಾಲಿಸುತ್ತ ಹನುಮಂತ ಜಾಂಬವ ನೀಲ ನಳತಾರಾದಿಗಳ ಸಮ್ಮೇಳದಲ್ಲಿ ಮಾರ್ತಾಂಡ ಸುತನೈ ತಂದನೋಲಗಕ್ಕೆ ಧರಿತ್ರಿ ಪಾಲಿಸುತ್ತ ಮರು ದಿವಸ ಮಹರ್ಷಿ ವಾಲ್ಮೀಕಿಗಳು ಆದಿಕವಿಗಳು, ರಾಮಾಯಣದ ನಿರ್ಮಾತೃ. ಅವರನ್ನು ಅನುಸರಿಸಿಕೊಂಡು ಅನೇಕ ಕವಿಗಳು ರಾಮಾಯಣವನ್ನು ಉಲ್ಲೇಖ ಮಾಡಿದ್ದಾರೆ, ರಾಮಾಯಣವನ್ನು ಬರೆದಿದ್ದಾರೆ. ಜಗತ್ತಿನಲ್ಲಿ ಅಪೂರ್ವವಾದಂತಹ ಕಾವ್ಯ ಶ್ರೀಮದ್ ರಾಮಾಯಣ. ಅವರು ಕುಶಲವರಿಗೆ ರಾಮನ ಕಥೆಯನ್ನು ಹೇಳುವಂತಹ ಸನ್ನಿವೇಶ ಇದು. ಅವರ ಆಶ್ರಮದಲ್ಲಿ ಸೀತೆ ಗರ್ಭಿಣಿಯಾದವಳು ಪರಿತ್ಯಾಗ ಆಗಿತ್ತು. ಹಾಗೆ ವಾಲ್ಮೀಕಿಗಳ ಆಶ್ರಮದಲ್ಲಿ, ಅವರ ಆಶ್ರಯದಲ್ಲಿ ಸೀತೆ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದರು. ಹಾಗೆ ಕುಶಲವರಿಗೆ ಧನುರ್ವೇದದ ಪಾಠ, ಶಸ್ತ್ರದ ಪಾಠ, ಶಾಸ್ತ್ರದ ಪಾಠ, ಇದರ ಜೊತೆಗೆ ರಾಮಾಯಣದ ಕಥೆಯನ್ನು ವಾಲ್ಮೀಕಿಗಳು ಹೇಳ್ತಾರಂತೆ. ಆ ದಿವಸ ಮರುದಿವಸ ಭಾರಿ ದೊಡ್ಡ ಸಭೆ ಸಮಾವೇಶಗೊಂಡಿತು. ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಆ ಸಭೆಯಲ್ಲಿ ನೇತೃತ್ವವನ್ನು ವಹಿಸ್ತಾನೆ. ವಾಲಿಯ ಮಗನಾದಂಥ ಅಂಗದ, ಹನುಮಂತ, ನಳ, ನೀಲ, ಜಾಂಬವ, ತಾರ ಮೊದಲಾದಂಥ ಕಪಿಮುಖ್ಯರ ಜೊತೆಗೆ ಕಿಷ್ಕಿಂಧಾಧಿಪತಿಯಾದಂಥ ಸುಗ್ರೀವ ಆ ಸಭೆಗೆ ಬರ್ತಾನೆ. ರಾಮನಿಗೆ ನಮಸ್ಕಾರ ಮಾಡಿದ್ರಂತೆ ಸುಗ್ರೀವ. ಜೊತೆಗೆ ಹೆಗಲ ಮೇಲೆ ಕೊಡುಗಲ್ಲುಗಳನ್ನು, ದೊಡ್ಡ ದೊಡ್ಡ ಬೆಟ್ಟಗಳನ್ನು, ಹೆಮ್ಮರಗಳನ್ನು ಹೊತ್ತುಕೊಂಡಂತಹ ಕಪಿಗಳು ಅತ್ಯಂತ ಉತ್ಸಾಹದಿಂದ, ಪ್ರಖರವಾದಂತಹ ಮುಖದಲ್ಲಿ ತೇಜಸ್ಸು, ಒಂದು ಉತ್ಸಾಹ, ಸೀತಾನ್ವೇಷಣೆಗೆ ಜಗತ್ತಿನಾದ್ಯಂತ ಸಾಗಬೇಕು. ಹಾಗೆ ಅವರಲ್ಲಿ ಸ್ವಭಾವ ಸಹಜವಾದಂತಹ ಚಾಪಲ್ಯ, ತುಂಟತನ, ಹೀಗೆ ಟಿಟ್ಟಿರಿಗುಟ್ಟುವುದು, ಕೇಕೆ ಹಾಕೋದು, ಒಂದು ಉತ್ಸಾಹ, ಒಂದು ಸಂಭ್ರಮದಲ್ಲಿ ಅವರು ಇದ್ರಂತೆ. ಹೊಸ ಯುವ ಕಪಿಗಳು, ಅವರ ಮುಖದಲ್ಲಿ ವಿಶೇಷವಾದ ಕಾಂತಿ ಇತ್ತು ಅಂತ ತೊರವೆ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಪ್ರತಿಯೊಬ್ಬರು 77 ಕೋಟಿ ಕಪಿ ನಾಯಕರು ಅವರು ಸುಗ್ರೀವನಿಗೆ ನಮಸ್ಕರಿಸಿ, ಆಗ ಒಬ್ಬೊಬ್ಬನನ್ನೇ ಸುಗ್ರೀವ ರಾಮನಿಗೆ ಪರಿಚಯ ಹೇಳ್ತಾನೆ. ಇಂಥವ
ಅಪ್ರತಿಮೆ ವಿಕ್ರಮಿ, ಇವ ಅಧಿಕ ಬಲಶಾಲಿ, ಇವ ಶಿವಗಣಗಳನ್ನು ಮೀರಿಸಬಲ್ಲಂತಹ ಯೋಗ್ಯತೆ ಉಳ್ಳವ, ದೇವತೆಗಳಿಗೂ ಹೆದರುವವನಲ್ಲ ಇವ. ಹಾಗೆ ಒಬ್ಬೊಬ್ಬನ ಸಾಹಸವನ್ನು, ಅವನಲ್ಲಿರುವಂತಹ ನಿರ್ಭೀತಿ ಪ್ರವೃತ್ತಿಯನ್ನು, ಅವನಲ್ಲಿರುವ ಆಕ್ರಮಣ ಪ್ರವೃತ್ತಿಯನ್ನು, ಅವನ ವಿಕ್ರಮವನ್ನು, ಶೂರತನವನ್ನು, ಸಾಧ್ಯತೆಯನ್ನು ಸುಗ್ರೀವ ರಾಮನಿಗೆ ಪರಿಚಯ ಮಾಡ್ತಾನೆ. ಹಾಗೆ ಕಪಿಮುಖ್ಯರೆಲ್ಲ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ ರಾಮನ ಆಶೀರ್ವಾದ ತೆಕ್ಕೊಂಡು ಸರತಿಯ ಸಾಲಿನಲ್ಲಿ ತಮ್ಮ ತಮ್ಮ ನೇತೃತ್ವದಲ್ಲಿರುವಂತಹ ಕಪಿಗಣನ ಏನುಂಟು, ಒಬ್ಬೊಬ್ಬ ಕಪಿಯ ನೇತೃತ್ವದಲ್ಲಿ ಎಷ್ಟೋ ಕೋಟಿ, 6 ಕೋಟಿ 8 ಕೋಟಿ 10 ಕೋಟಿ, ಹೀಗೆ ಯಾರ್ಯಾರು ಅದರಲ್ಲಿ ಮತ್ತೆ ಉಪನಾಯಕರು, ಹೀಗೆ ಸರತಿಯ ಸಾಲಿನಲ್ಲಿ ಬಂದು ತಮ್ಮ ಚಾಪಲ್ಯವನ್ನು ಮರೆತು ಉತ್ಸಾಹವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಮಾವೇಶಗೊಳ್ಳುತ್ತಾರೆ ಅಂತ ಕವಿ ಸೊಗಸಾಗಿ ಹೇಳುತ್ತಾನೆ. ಮುಂದೆ ಕೇಳೋಣ. ಅರಸ ಚಿತ್ತೈ ಸಜತನುಜ ಕೇಸರಿ ಸುಷೇಣ ಕರಿವರು ಮೂವರು ಗುರುಗಳಿವರಭಿವಂದ್ಯರುಗಳಗಳದ ಮಂತ್ರಿಗಳು ಧುರವಿಜಯ ಹನುಮಂತ ನಳ ನೀಲರು ಮದೀಯ ಪ್ರಾಣ ಸಕರುಳಿದ ಅರಿಭಯಂಕರ ಭಟರಿವರು ಬಂಧುಗಳು ತನಗಿಂದ ಅರಸ ಚಿತ್ತೈಸು ಓ ಅಷ್ಟು ಸಾಕಾಗುವುದಿಲ್ಲ ಈ ಕಪಿಗಳ ಯೋಗ್ಯತೆ. ಸುಗ್ರೀವನ ರಾಜ್ಯಾಡಳಿತದ ವ್ಯವಸ್ಥೆಯಲ್ಲಿ ಅವರು ಎಂತಹ ಸ್ಥಾನ ಸಂಪನ್ನರು, ಇದನ್ನು ರಾಮನಿಗೆ ಪರಿಚಯಿಸ್ತಾನೆ ಸುಗ್ರೀವ. ಕಿಷ್ಕಿಂಧೆ ಕೇವಲ ಒಂದು ಕಪಿಯ ಸಾಮ್ರಾಜ್ಯ ಅಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಬೇಕಾದಂತಹ ಒಂದು ವ್ಯವಸ್ಥೆ ಶಾಸನಾತ್ಮಕವಾದದ್ದು ಕಿಷ್ಕಿಂಧೆಯಲ್ಲಿ ಕಿಷ್ಕಿಯ ಕಾಲದಿಂದ, ವಾಲಿಯ ಕಾಲದಿಂದ ನಡವಳಿಕೆ, ಆ ರೀತಿಯ ಆಚರಣೆ ನಡೀತಾ ಇತ್ತು. ವಿವಾಹಾದಿ ಸಂಸ್ಕಾರಗಳು, ಔರ್ಧ್ವದೇಹಿಕ ಕರ್ಮಗಳು, ಉಪನಯನಾದಿ ಸಂಸ್ಕಾರಗಳು ವಾನರರಿಗೆ ಸೀಮಿತವಾಗಿ ಒಂದು ಆಚರಣಾ ಪದ್ಧತಿ, ಒಂದು ಬದುಕಿನ ವ್ಯವಸ್ಥೆ ಅಲ್ಲಿ ಇತ್ತು ಅಂತ ಗೊತ್ತಾಗ್ತದೆ. ಅದೇ ರೀತಿ ಸುಗ್ರೀವನ ಆಡಳಿತದಲ್ಲಿದ್ದಂತಹ ಈ ಕಪಿ ಸಾಮ್ರಾಜ್ಯದಲ್ಲಿ ಅವ ಹೇಳ್ತಾನೆ, ಬ್ರಹ್ಮನ ಮಗನಾದಂತಹ ಜಾಂಬವ ಬ್ರಹ್ಮದೇವರ ಜೃಂಭದಿಂದ, ಆಕಳಿಕೆಯಿಂದ, ಇನ್ನೂ ಸ್ಪಷ್ಟವಾಗಿ ಹೇಳುವುದಿದ್ರೆ ಅವರು ಬ್ರಹ್ಮದೇವರು ತನ್ನ ವದನವನ್ನು ತೆರೆಯುವಾಗ ಹುಟ್ಟಿಕೊಂಡವ ಜಾಂಬವ. ಜೃಂಭ, 2 ತುಟಿಗಳನ್ನು ಅತ್ಯಂತ ವಿಶಾಲವಾಗಿ ಅಗಲಿಸುವುದಕ್ಕೆ ಜೃಂಭ ಅಂತ ಹೆಸರು, ಅಲ್ಲಿ ಹುಟ್ಟಿಕೊಂಡವರು. ಹಾಗೆ ಕೇಸರಿ, ಹಾಗೆ ಸುಷೇಣಕ, ಈ ಮೂವರು ನಮಗೆ ಗುರುಸ್ಥಾನದಲ್ಲಿ ಅಂತ ಸುಗ್ರೀವ ಹೇಳಿದಂತೆ. ಜಾಂಬವ, ಕೇಸರಿ ಮತ್ತು ಸುಷೇಣ ನನಗೆ ಗುರುಸ್ಥಾನದಲ್ಲಿ. ಇವರು ಪ್ರಥಮ ವಂದ್ಯರು ಕಿಷ್ಕಿಂಧೆಯಲ್ಲಿ, ವಯೋವೃದ್ಧರು, ಜ್ಞಾನವೃದ್ಧರು ಇವರು. ಹಾಗೆ ನಾನು ಮತ್ತು ಅನೇಕ ಮಂದಿ ಮಂತ್ರಿಗಳಿದ್ದಾರೆ ನನಗೆ ಇಲ್ಲಿ ಒಬ್ಬೊಬ್ಬರು, ಅವರೆಲ್ಲರೂ ಶತ್ರು ಭಯಂಕರ ವೀರರೇ ನನ್ನ ಬಂಧುಗಳಿಲ್ಲಿ. ಒಬ್ಬೊಬ್ಬರು ಹಾಗೆ ಅವರ ವಿಕ್ರಮ ಅಸಾಧಾರಣವಾದದ್ದು, ಅಜಿಂಕ್ಯವಾದದ್ದು ಅಂತ ಸುಗ್ರೀವ ಹೇಳ್ತಾನೆ. ಸಮಸ್ತ ದ್ವೀಪ, ಅರಣ್ಯ, ದುರ್ಗ, ದೇಶಾದಿ ದೇಶಗಳು ಇವರಿಗೆ ಗೊತ್ತಿಲ್ಲದ ಪ್ರದೇಶ ಇಲ್ಲ. ಇವರೆಲ್ಲರೂ ಸದಾ ಕಿಷ್ಕಿಂಧೆಯಲ್ಲಿ ಇರುವವರಲ್ಲ. ಅವರ ಜೀವನಕ್ಕಾಗಿ ಇವರು ಆರ್ಯಾವೃತ್ತದಾದ್ಯಂತ ದೇಶ ವಿದೇಶಗಳಲ್ಲಿ ಸದಾ ಇವರದ್ದೇ ಆದಂತಹ ಗುಂಪನ್ನು ಕಟ್ಟಿಕೊಂಡು ಇವರು ಓಡಾಡ್ತಾ ಇರ್ತಾರೆ. ಅಗತ್ಯದ ಸಂದರ್ಭದಲ್ಲಿ, ಅನಿವಾರ್ಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಅವರು ಗೌರವಿಸಿ ಕಿಷ್ಕಿಂಧೆಗೆ ಬರ್ತಾರೆ. ನೇತೃತ್ವ ಸುಗ್ರೀವನದ್ದು, ಆದರೆ ಅವರು ಇಡೀ ವಿಸ್ತರಿಸಿಕೊಂಡು ಹಬ್ಬಿಕೊಂಡಿರುವಂತಹ ಒಂದು ವ್ಯವಸ್ಥೆ ಅಲ್ಲಿತ್ತು, ವರ್ಣಿಸಲು ಸಾಧ್ಯ ಇಲ್ಲ. ರಾಮಚಂದ್ರಮ ಇದೊಂದು ಭಗವಂತನ ಸೇವೆ, ಇದು ಸ್ವಾಮಿಯ ಸೇವೆ ಅಂತ ಅವರೆಲ್ಲ ಬಂದಿದ್ದಾರೆ. ನನ್ನ ಆಜ್ಞೆ ಎಷ್ಟು ಮುಖ್ಯ ಅಂತ ಮುಖ್ಯ ಅಲ್ಲ, ಅದೇ ರಾಮನ ಪಾದ ಸೇವೆಯಲ್ಲಿ ನಮ್ಮ ಬಲಗಳು ವಿನಿಯೋಗವಾಗಬೇಕು. ಅದಕ್ಕೆ ಬೇಕಾಗಿ, ಯಾಕಂದರೆ ರಾಮನ ಸೇವೆ ಅಂದರೆ ಅದು ಧರ್ಮದ ಸೇವೆ ಮಾಡುವಂತಹದ್ದು, ಅಧರ್ಮದ ನಾಶ ಮಾಡುವಂತಹದ್ದು, ಯುದ್ಧಕ್ಕೆ ನಿಲ್ಲುವಂತಹ ಮಹಾ ಸೈನಿಕರಿವರೆಲ್ಲ. ಹಾಗೆ ರಾಮ ಇವರನ್ನು ಯೋಚನೆ ಮಾಡಿಕೊಂಡು ಜಾಂಬವ, ಕೇಸರಿ ಮತ್ತು ಸುಷೇಣ ಈ ಮೂವರು ಯಾರು ಪ್ರಥಮ ವಂದ್ಯರಿದ್ದಾರೆ ಇವರನ್ನು ತನ್ನ ಬಲಗಡೆಯಲ್ಲಿ ಕುಳಿತುಗೊಳಿಸ್ತಾನಂತೆ. ಅದು
ರಾಜಕೀಯ ವ್ಯವಸ್ಥೆಯ ಹಾಗೆ ಒಂದು ರಾಜಸ್ಥಾನದಲ್ಲಿ ಗುರುವರ್ಗದವರು ಹಿರಿಯರು ಬಲಗಡೆಯಲ್ಲಿರುವಂತಹದ್ದು ಇದು ಕ್ರಮ. ಇದನ್ನು ಅದೇ ರೀತಿ ಹನುಮಂತ, ನಳ, ನೀಲ, ಅಂಗದರು ಯಾರಿದ್ದಾರೆ ಇವರನ್ನು ವಾಮಭಾಗದಲ್ಲಿ ಲಕ್ಷ್ಮಣನ ಸಮೀಪದಲ್ಲಿ ರಾಮ ನಿಲ್ಲಿಕ್ಕೆ ಹೇಳ್ತಾನೆ. ಹಾಗೆ ಒಬ್ಬೊಬ್ಬರು ಯುದ್ಧ ನಾಯಕರಾದಂತಹ ಕಪಿಶ್ರೇಷ್ಠರು ಯಾರಿದ್ದಾರೆ ಅವರನ್ನೆಲ್ಲ ಕೈ ಸನ್ನೆಯಿಂದ ಗೌರವಿಸಿ ಅವರನ್ನು ಯಥೋಚಿತವಾದಂತಹ ಸ್ಥಾನದಲ್ಲಿ ಮೊದಲ ಸಾಲಿನಲ್ಲಿ, ಎರಡನೇ ಸಾಲು, ಮೂರನೇ ಸಾಲು ಅಗ್ರಾಸನದಲ್ಲಿ ಅವರವರ ಅರ್ಹತೆಗೆ ತಕ್ಕಂತೆ ರಾಮ ಅವರನ್ನೆಲ್ಲ ಕಪಿಗಳು ಎಂಬ ಕನಿಷ್ಠ ಭಾವನೆಯಿಂದ ಅಲ್ಲ, ಬಹಳ ಗೌರವದಿಂದ ರಾಮ ಕಂಡುಕೊಳ್ತಾನಂತೆ. ರಾಮನಿಗೆ ಸ್ವಭಾವವೇ ಅದು. ನಾವು ಹಿಂದೆ ಕಂಡಿದ್ದೇವೆ, ಗುಹನ ಸಂದರ್ಭ ಇರ್ಬೋದು, ಜಟಾಯು ಇರ್ಬೋದು, ಅಥವಾ ತಾಯಿ ಶಬರಿ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಸಮಾಜದಲ್ಲಿ ಮೇಲು ಕೀಳು ತರತಮವನ್ನು ಇಡದೆ ಸರ್ವತ್ರ ಸಮಭಾವದಿಂದ, ಆದರ ಭಾವದಿಂದ, ಗೌರವ ಭಾವದಿಂದ ಕಂಡುಕೊಂಡಂತಹದ್ದು ರಾಮಾಯಣದಲ್ಲಿ ನಮಗೆ ರಾಮಾದರ್ಶವಾಗಿ ಕಾಣುತ್ತದೆ. ಅದನ್ನು ಇಲ್ಲಿಯೂ ರಾಮ ಅನುಷ್ಠಾನ ಮಾಡ್ತಾನೆ. ಮುಂದೆ ನೋಡೋಣ. ಕಪೀಶ್ವರ ಕೇಳು ಸೀತಾಲನೆಯನು ನಾವಗಲಿ ತಿಂಗಳು ತಿಳಿಯದೈದಡಗಿದವು ಸೈರಣೆ ಮಾನಭಂಗದಲ್ಲಿ ನಿಲ್ಲುವುದನುಚಿತ ಮಾನಭಂಗದಲ್ಲಿ ನಿಲ್ಲುವುದನುಚಿತವೆಂಬ ಚಿತ್ತದ ನೆಲೆಯ ನೀನೇ ನೋಡಿಕೋ ಚಿತ್ತದ ನೆಲೆಯ ನೀನೇ ನೋಡಿಕೋ ನಿನ್ನೊಳಗೆ ಹೇಳುವ ಮಾತು ಮಗುಳೇನಿದ್ದುದೆ ಮಗೆಲ್ದ ಎಲೆ ಕಪೀಶ್ವರ ಕೇಳು ಅಯ್ಯ ಕಪೀಶ್ವರ. ರಾಮನ ಸಜ್ಜನಿಕೆ, ವಿನೀತ ಭಾವ, ರಾಮನ ಸರಳವಾದಂತಹ ಸಂಗತಿಗಳು ನಾವು ಗಾಯನದ ಭಾವದಲ್ಲಿ ತಿಳ್ಕೊಳ್ಬಹುದು. ಎಷ್ಟು ವಿನಯದಿಂದ ಒಬ್ಬ ಮಹಾನಾಯಕ, ಸರ್ವ ಸಾಮರ್ಥ್ಯವುಳ್ಳವ, ತನ್ನ ಮಡದಿಯನ್ನು ಬಿಡಿಸುವ ಮತ್ತು ಹುಡುಕುವ ಅಥವಾ ಋಷಿಮುನಿಗಳಿಗೆ ತಾನು ಕೊಟ್ಟಂತಹ ದುಷ್ಟರ ವಧೆಯ ಸಂಕಲ್ಪ ಏನುಂಟು ಇದನ್ನು ಸಾಕಾರಗೊಳಿಸುವಲ್ಲಿ ಇವರೆಲ್ಲರೂ ಸಹಾಯಕರಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ಕಪಿಗಳು. ಒಂದು ಅರ್ಥದಿಂದ ಹೇಳುವುದಿದ್ರೆ ಸುಗ್ರೀವನ ಮಡದಿಯಾದಂತಹ ರುಮೆಯನ್ನು ರಾಮ ಬಿಡಿಸಿಕೊಟ್ಟಿದ್ದಾನೆ ಅಂತ ಬಿಟ್ಟರೆ ಈ ಕಪಿಗಳಿಗೆ ಏನು ಹಂಗಿದೆ. ಆದರೆ ಇದು ಅಧರ್ಮದ ನಾಶ ಮತ್ತು ಧರ್ಮದ ಪುನರ್ಸ್ಥಾಪನೆ. ಆ ಕಾರಣದಿಂದ ರಾಮನಲ್ಲಿದ್ದಂತಹ ನಾಯಕತ್ವದ ಗುಣಕ್ಕೆ ಬೇಕಾದಂತಹ ಬಾಗುವಿಕೆ, ಬಳುಕುವಿಕೆ, ಇದು ಸರಳತೆ ನಮಗೆ ಕಾಣುವಂತಹದ್ದು. ಅದನ್ನು ರವಿಚಂದ್ರರು ತಮ್ಮ ಗಾನಗುಣದಲ್ಲಿ ತೋರಿಸಿದರು. ನಕ್ಷತ್ರದ ಮಧ್ಯೆ ಕಾಣುವಂತಹ ಚಂದ್ರನ ಹಾಗೆ ಅಸಂಖ್ಯ ಸಂಖ್ಯೆಯ ಕಪಿ ಸಂದೋಹದ ಮಧ್ಯೆ ರಾಮ ಶೋಭಿಸಿದ ಅಂತ ಕವಿ ಹೇಳ್ತಾನೆ. ವಾನರರೊಡೆಯ ಸುಗ್ರೀವ, ನಾನು ಪತ್ನಿಯನ್ನು ಕಳ್ಕೊಂಡು 5 ತಿಂಗಳಾಯಿತು ಸುಗ್ರೀವ. ಸೀತೆಯ ಇರವು ಗೊತ್ತಿಲ್ಲ. ಕೇವಲ ಜಟಾಯುವಿನ ಮೂಲಕವಾಗಿ ದಕ್ಷಿಣಾಭಿಮುಖವಾಗಿ ವಿಶ್ರವಸು ಮಗನಾದಂಥ ರಾವಣ ಅಪಹರಿಸಿದ್ದಾನೆ, ಲಂಕಾಧೀಶ್ವರ ಅಂತ ಗೊತ್ತಾಗಿದೆ. ಅದು ಬಿಟ್ಟರೆ ಬೇರಿಲ್ಲ. ಆ ಮಾನಭಂಗವನ್ನು ಆದಂಥ ಅವಮಾನ ಏನುಂಟು, ನೋವು, ಇದು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಮರೆಯುವುದಕ್ಕೆ ಪ್ರಯತ್ನ ಪಟ್ಟಷ್ಟು ಮತ್ತು ಹೆಚ್ಚಾಗ್ತದೆ. ಸ್ವಾಭಾವಿಕ ಅದು. ಯಾವುದೇ ಘಟನೆಯನ್ನು ನಾವು ಮರಿಬೇಕು ಅಂತ ಪ್ರಯತ್ನ ಪಟ್ಟರೆ ನೆನಪು ಜಾಗೃತ ಆಗುವಂತಹದ್ದು ಸಹಜ. ಅದೇ ರೀತಿ ಸುಮ್ಮನಿರುವುದು ಉಚಿತವಲ್ಲ. ಈಗಾಗಲೇ ವೇಳೆ ಮೀರಿತು. ನಾನು ಯಾಕೆ ಸುಗ್ರೀವ ನಿನಗೆ ಹೆಚ್ಚು ಹೇಳಬೇಕು? ನಿನಗೆ ಗೊತ್ತುಂಟು, ಹೆಂಡತಿಯನ್ನು ಕಳ್ಕೊಂಡಾಗ ಆಗುವಂತಹ ನೋವೇನು, ದುಃಖ ಏನು ಅಂತ ಗೊತ್ತುಂಟು. ಯಾಕೆಂದರೆ ಸಾವಿರ ವರ್ಷಗಳ ಕಾಲ ವಾಲಿಯಿಂದ ಸಂತ್ರಸ್ತನಾಗಿ ರುಮೆಯ ಅಗಲುವಿಕೆ ವಿರಹದಿಂದಿದ್ದಂತಹ ಸುಗ್ರೀವನಿಗೆ ಪತ್ನಿಯ ವಿರಹವನ್ನು ಹೇಳಬೇಕಾಗಿಲ್ಲ. ಅವನು ಗೊತ್ತುಂಟದು ಸುಗ್ರೀವನಿಗೆ.
ನಾವು ಸತ್ಯವಂತರು ಸ್ವಾಮಿ ಅಂತ ಹೇಳ್ತಾನೆ ಸುಗ್ರೀವ. ನಮ್ಮಲ್ಲಿ ಸತ್ಯ ಇದೆ, ಸತ್ಯ ಇದ್ದರೆ ಎತ್ತಲು ಭಯವಿಲ್ಲ ಅಂತ ಒಂದು ವಾಡಿಕೆಯ ಮಾತಿದೆ. ಹಾಗಾದ ಕಾರಣ ಅದು ಬೇಕಾಗಿಲ್ಲ. ಇಡೀ ಬ್ರಹ್ಮಾಂಡವು ಅಂಗೈಯಲ್ಲಿರುವಂತಹ ನೆಲ್ಲಿಕಾಯಿ ಅಂತ ಹೇಳ್ತಾನೆ. ಕರತಲಾಮಲಕ, ಆಮಲಕ ಅಂದ್ರೆ ನೆಲ್ಲಿಕಾಯಿ. ಅಂಗೈಯಲ್ಲಿರುವ ನೆಲ್ಲಿಕಾಯಿಗೆ ಸ್ಪಷ್ಟ ಉಂಟು. ನನಗೆ ಇಡೀ ಬ್ರಹ್ಮಾಂಡದ ಪರಿಚಯ ಇದೆ. ಯಾವ ದೇಶ ವಿದೇಶ, ಕೋಟೆ ಕೊತ್ತಲ ಎಲ್ಲವೂ ನನಗೆ ಗೊತ್ತಿದೆ. ಯಾಕಂದರೆ ಅವ ವಾಲಿಯಿಂದ ಭಯಗ್ರಸ್ತನಾಗಿ ಹೋಗದ ಓಡಾಡದ ಪ್ರದೇಶ ಇಲ್ಲ. ಸುಗ್ರೀವನ ವ್ಯಾಪ್ತಿ ವಿಸ್ತಾರವಾದದ್ದು. ಜೊತೆಗೆ ನನ್ನಲ್ಲಿ ಜೊತೆಗಿರುವಂತಹ ಕಪಿವರ್ಗ ಯಾರಿದ್ದಾರೆ, ಕಪಿ ನಾಯಕರು ಯಾರಿದ್ದಾರೆ, ಇವರು ಎಲ್ಲರೂ ಪ್ರತಿಯೊಬ್ಬರು ಎಲ್ಲವನ್ನೂ ಸಾಧಿಸುವ ಸಾಧಕರು. ಇವ್ರಿಗೆ ಗೊತ್ತುಂಟು. ಇಡೀ ಜಗತ್ತಿನ ಪರಿಚಯ ಅವರಿಗಿದೆ. ಅವ ಮುಂದುವರೆದು ಹೇಳ್ತಾನೆ, ಒಂದು ಅಪ್ಪಣೆ ಮಾಡು ರಾಮಚಂದ್ರಮ, ಶತ್ರು ರಾಕ್ಷಸ ಚಂದ್ರಶೇಖರನ ವಿಲಾಸ, ಕೈಲಾಸದಲ್ಲೇ ರಾವಣ ಅಡಗಿ ಕೂತ್ಕೊಳ್ಳಿ. ಯಾಕಂದರೆ ಶಿವನ ಭಕ್ತ. ಬ್ರಹ್ಮನ ಉದರವನ್ನು ಹೊಕ್ಕಿರಲಿ ಅಂದರೆ ಭರವಸೆಯ ಮಾತನ್ನು ಹೇಳುವಂತಹ ಕ್ರಮ ಅದು. ಅದೇ ರೀತಿ ಉಳಿದ ಯಾವ ದೇವವರ್ಗದಲ್ಲಿ ಎಲ್ಲಿಯೇ ಇರಲಿ, ಅವ ಎಲ್ಲಿ ಇದ್ರೂ ಅವನನ್ನು ಹುಡುಕಿ ಹಿಡಿಯುವ ಅಥವಾ ಅವನನ್ನು ಶಿಕ್ಷಿಸುವ, ಸೀತಾನ್ವೇಷಣೆ ಮಾಡುವ ಸರ್ವ ಸಾಮರ್ಥ್ಯ ನನಗಿದೆ. ಮತ್ತು ನನ್ನ ಆಜ್ಞೆಯಿಂದ ಈ ಕಪಿಗಳು ನಾಯಕರು ಯಾರಿದ್ದಾರೆ ಒಬ್ಬೊಬ್ಬರು ಅಪೂರ್ವ ಅತುಲ ವಿಕ್ರಮಿಗಳು ಅಂತ ಭರವಸೆಯ ಮಾತನ್ನು ಸುಗ್ರೀವ ರಾಮನಿಗೆ ಹೇಳ್ತಾನೆ. ಹಾಗೆ ಸುಗ್ರೀವ ಮುಂದೆ ಆಜ್ಞೆಯನ್ನು ಮಾಡ್ತಾನೆ. ಅದು ಹೇಗೆ ಅಂತ ನೋಡುವ. ಕರೆದು ಪಡುವಲು ಕಲಿಸು ಶೇಣನಾಗ, ಪರುಟವಿಸಿದನು ಶತಬಲಿಯನುತ್ತರಕ್ಕೆ ಮೂಡಲು, ವಿನತನನು ದಕ್ಷಿಣ ದಿಶಾ ತಳಕೆ. ವರವಿರಿಂಚಿ ಕುಮಾರ ಮಾರುತಿ ಸುರಪ ಸುತ ಸುತ ಮುಖ್ಯ ಭಟರನು ನಿರವಿಸಿದ ನರಿದ ಅರುಸಿ ಬರಲು, ವಿದೇಗನಂದನೆಯ ಅರಸಿ ಬರಲು, ವಿದೇಗನಂದನೆಯ ಕರೆದು ಪಡುವಲು ಕಲಿಸು ಶೇಣನ ಪಟುವಿಸಿದಾಗ. ಆಯ್ 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 ಈ ಕಪಿನಾಯಕರು ಮತ್ತು ಭಲ್ಲೂಕಗಳು ಯಾರಿದ್ದಾರೆ ಇವರನ್ನು 4 ವಿಭಾಗವಾಗಿ ಸುಗ್ರೀವ ಪಾಲು ಮಾಡಿದನಂತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನಲ್ಲಿ ಸೀತಾನ್ವೇಷಣೆಗೆ ಹೋಗಬೇಕು. ಎಲ್ಲರೂ ಒಟ್ಟಿಗೆ ಇಷ್ಟು ಸಂಖ್ಯೆಯ ಕೋಟಿ ಸಂಖ್ಯೆಯವರು ಒಂದೇ ದಿಕ್ಕಿಗೆ ಹೋದರೆ ಅನ್ವೇಷಣೆ ಮಾಡಲಿಕ್ಕೆ ಏನುಂಟು. ಮತ್ತು ಅತ್ಯಂತ ತ್ವರಿತವಾಗಿ ಆಗಬೇಕಿದು ಈ ಕೆಲಸ. ವೈದೇಹಿಯನ್ನು ಹುಡುಕಿಕೊಂಡು ಬರಲು ವೀರ ಸುಷೇಣನನ್ನು ಪಶ್ಚಿಮ ದಿಕ್ಕಿಗೆ ಹೋಗಲಿಕ್ಕೆ ಸುಗ್ರೀವ ಆಜ್ಞಾಪನೆ ಮಾಡಿದ. ದೊಡ್ಡ ಸಂಖ್ಯೆಯ ಸೈನಿಕರಿದ್ದಾರೆ ಅವನ ಜೊತೆಗೆ, ದೊಡ್ಡ ಗುಂಪಿದೆ ಅವನ ಜೊತೆಗೆ. ಸುಷೇಣನಿಗೆ ನೇತೃತ್ವವನ್ನು ಪಶ್ಚಿಮ ದಿಕ್ಕಿಗೆ, ಶತಬಲಿ ಅಥವಾ ಶತಬಲ ಅವನನ್ನು ಉತ್ತರ ದಿಕ್ಕಿಗೆ ಕಳಿಸ್ತಾನೆ. ಅವನಲ್ಲಿಯೂ ದೊಡ್ಡ ಸಂಖ್ಯೆಯಲ್ಲಿ ಅವನ ಜೊತೆಗೂ ಕಪಿಗಳಿದ್ದಾರೆ. ಪೂರ್ವ ದಿಕ್ಕಿಗೆ ವಿನತನನ್ನು, ಅವನು ಒಬ್ಬ ವಾನರ ಮುಖ್ಯನಿದ್ದಾನೆ. ಇವರೆಲ್ಲ ಅತ್ಯಂತ ಬಲಶಾಲಿಗಳು, ಸಾಧಕರಿವರು. ಸುಗ್ರೀವಾಜ್ಞೆಯನ್ನು ಶಿರೋಧಾರಿ ಅಂತ ಮಾಡುವವರು, ಜಗತ್ತಿನಲ್ಲಿ ವಿಜೃಂಭಿಸುವ ಅಪೂರ್ವ ಬಲವಂತರು ಅವರು ಹೊರಟಿದ್ದಾರೆ. ಇನ್ನು ದಕ್ಷಿಣ ದಿಕ್ಕಿಗೆ ಬಹಳ ಮುಖ್ಯ ಇಲ್ಲಿ, ಯಾಕಂದರೆ ಲಂಕೆ ದಕ್ಷಿಣ ದಿಕ್ಕಿಗೆ ಇರುವಂತಹದ್ದು. ರಾವಣ ದಕ್ಷಿಣ ದಿಕ್ಕಿಗೆ ಕೊಂಡೋಗಿದ್ದಾನೆ ಅಂತಲೂ ಸೂಚನೆಗಳು ರಾಮನಿಗೆ ಸಿಕ್ಕಿತ್ತು ಮೊದಲೇ. ಜಟಾಯು ಅಥವಾ ಪಕ್ಷಿಗಳು ಇತ್ಯಾದಿ ಇತ್ಯಾದಿ. ಆ ಕಾರಣದಿಂದ ದಕ್ಷಿಣ ದಿಕ್ಕಿನಲ್ಲೇ ರಾವಣ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಲಂಕೆ ಇರುವಂತಹದ್ದು ದಕ್ಷಿಣಕ್ಕೆ. ಹಾಗಾದರೆ ಅಲ್ಲಿಗೆ ಹೋಗುವಂತಹ ತಂಡದಲ್ಲಿ ಜಾಂಬವರ ನೇತೃತ್ವ, ಇದು ದೊಡ್ಡ ಹನುಮಂತ, ಅಂಗದ, ಹೀಗೆ ಬಹಳ ಮುಖ್ಯರು ಯಾರಿದ್ದಾರೆ ಕಿಷ್ಕಿಂಧೆಯಲ್ಲಿ, ಇವರೆಲ್ಲ ದಕ್ಷಿಣ ದಿಕ್ಕಿನ ತಂಡದಲ್ಲಿದ್ದರಂತೆ. ರಾವಣ ಲಂಕೆಯಲ್ಲಿದ್ದಾನೆ, ಇದರಲ್ಲಿ ಸಂಶಯವಿಲ್ಲ ಅಂತ ಸುಗ್ರೀವ ಹೇಳ್ತಾನೆ. ಈ 3 ಬಲಶಾಲಿಗಳು ಮತ್ತು ಆಲೋಚನಾ ಕುಶಲರು
ಇದ್ದಾರೆ. ಹಾಗಾದ ಕಾರಣ ಇಲ್ಲಿ ಸುಷೇಣನಿಗಿಂತ, ಶತಬಲಿಗಿಂತ, ವಿನುತನಿಗಿಂತ ದಕ್ಷಿಣ ದಿಕ್ಕಿಗೆ ಹೋದಂತಹ ತಂಡದಲ್ಲಿರುವಂತಹ ಜಾಂಬವರ, ಹನುಮಂತನೋ, ಯುವರಾಜನಾದಂಥ ಅಂಗದನೋ, ಇವರು ಬಹಳ ಕುಶಲಿಗಳು, ಬಹಳ ವಿವೇಕಿಗಳು, ಬಹಳ ಸಾಧಕರು. ಉಳಿದವರಿಗಿಂತ ಹೆಚ್ಚು ಎಲ್ಲ ವಿಚಾರದಲ್ಲಿ ಅವರಿಗೆ ಸಾಮರ್ಥ್ಯ ಹೆಚ್ಚಿದೆ. ಹಾಗಾದ ಕಾರಣ ಜಾಂಬವ ದೇವ ಎಲ್ಲರಿಗಿಂತ ಶ್ರೇಷ್ಠ. ಅವನಿಗಿಂತ ಹನುಮಂತ ಶಕ್ತಿಯಲ್ಲಿಯೋ ಅಥವಾ ತಿಳುವಳಿಕೆಯಲ್ಲಿಯೋ ಅಥವಾ ವಿದ್ಯೆಯಲ್ಲಿಯೋ ಸರ್ವ ಸಾಮರ್ಥ್ಯವಂತ ಹನುಮಂತ. ಅಂಗದ ಯಾವ ದೃಷ್ಟಿಯಲ್ಲಿಯೂ ಕಡಿಮೆಯವನಲ್ಲ. ವಯಸ್ಸಿನ ಎಳಮೆ ಉಂಟು ಅಂಗದನಲ್ಲಿ, ಆದರೆ ಉತ್ಸಾಹ ಮತ್ತು ವಿವೇಕ ಅಷ್ಟೇ ಹೆಚ್ಚುಂಟು. ಇದನ್ನು ಸುಗ್ರೀವ ಸ್ಪಷ್ಟಪಡಿಸ್ತಾನೆ. ಮಾತ್ರ ಅಲ್ಲ, ಹನುಮಂತನ ಯೋಗ್ಯತೆಯನ್ನು ಪ್ರತ್ಯೇಕವಾಗಿ ರಾಮನಿಗೆ ಪರಿಚಯಿಸ್ತಾನೆ. ಬಹಳ ಮುಖ್ಯ ಸಂಗತಿ ನೋಡೋಣ. ಬಳಿಕ ಕೊಂಡಾಡಿದನು ಹನುಮನ, ಬಳಿಕ ಕೊಂಡಾಡಿದನು ಹನುಮನ ಬಲುಹ. ಬಾಲ್ಯದಲ್ಲಿ ಇನನ ಬಿಂಬಕ್ಕೆ ನಿಲುಕಿ ರಾಹುವ ಅತ್ತಿ ವಜ್ರಹತಿಯಿಂದ ಕಳಲಿ. ವಾಯುವಿನಿಂದ ಕಾಯವ ತಳೆದು ತ್ರೈಮೂರುತಿಗಳಿಂದ ಉಜ್ವಲತೆ ಒಡೆದ ವರಂಗಳನ್ನು ಪಡೆದ ಮಳ ಸಂಗತಿಯ. ತ್ರೈಮೂರುತಿಗಳಿಂದ ಉಜ್ವಲತೆ ಒಡೆದ ವರಂಗಳನ್ನು ಪಡೆದ ಅಮಳ ಸಂಗತಿಯ. ಆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಇಲ್ಲಿ ತೊರವೆ ಬಳಸಿದಂತಹ ವಿಚಾರಗಳು ಮತ್ತು ಸೂಕ್ಷ್ಮವನ್ನು ಗಮನಿಸಬೇಕು. ಎಲ್ಲ ಕಪಿಗಳ ಸಾಮರ್ಥ್ಯವನ್ನು ಹೇಳ್ತಾನೆ. ಹನುಮಂತನ ಸಾಮರ್ಥ್ಯವನ್ನು ರಾಮನ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದನಂತೆ ಸುಗ್ರೀವ. ಇದು ನಾಯಕತ್ವದ ಲಕ್ಷಣ ಮತ್ತು ಗುಣ, ನಾಯಕತ್ವದ ವಿವೇಕ. ಇದು ಎಲ್ಲರನ್ನು ಹೊಗಳುತ್ತಾ ಹೋಗುವಾಗ ಒಬ್ಬನನ್ನು ವಿಶೇಷವಾಗಿ ವಿಶಿಷ್ಟವಾಗಿ ಇವರಿಗೆಂತೆಲ್ಲ ಇವ ಸಾಮರ್ಥ್ಯವಂತ ಅಂತ ಹೇಳಿದರೆ ಬಾಕಿದ್ದವರಿಗೆ ಮನಸ್ಸಿಗೆ ನೋವಾಗೋದು. ಹಾಗಾದರೆ ನನ್ನ ಸಾಮರ್ಥ್ಯ ಕಡಿಮೆಯೋ, ಅವರಿಗೆ ಕೆಲಸದಲ್ಲಿ ಉತ್ಸಾಹ ಕಡಿಮೆ ಆಗೋದು. ಮನೆಯಲ್ಲಿ ಹಿರಿಯರ ಹಾಗೆ ಸಣ್ಣ ಮಕ್ಕಳನ್ನು ದೊಡ್ಡ ಮಕ್ಕಳಿಗಿಂತ ಹೆಚ್ಚು ಹೊಗಳೋದು ಸಾಮರ್ಥ್ಯ. ಅದಕ್ಕೆ ದೊಡ್ಡ ಮಕ್ಕಳಿಗೆ ಬೇಸರ ಆಗಬಾರದು, ಸಣ್ಣವನಲ್ಲಿ ಉತ್ಸಾಹ ತುಂಬಿಸಲಿಕ್ಕೆ. ಒಂದು ನಾಯಕತ್ವದ ಯಜಮಾನಿಕೆಯ ಗುಣ ಏನು ಅಂದರೆ ಎಲ್ಲರನ್ನೂ ಒಂದು ಏಕಸೂತ್ರದಲ್ಲಿ ಕೊಂಡೋಗಬೇಕು. ಅವಾಗ ಯಾರ್ಯಾರನ್ನು ಯಾವ ರೀತಿ ಹೇಳಿದರೆ ಒಳ್ಳೆಯದು ಅಂತ ಅದು ವಿವೇಕ ಗೊತ್ತಿರಬೇಕು. ಸುಗ್ರೀವ ರಾಮನ ಕಿವಿಯಲ್ಲಿ ಹೇಳಿದ್ರಂತೆ. ಹನುಮಂತ ಬಹಳ ವಿಕ್ರಮಿ, ಸೂರ್ಯನ ಜೊತೆಗೆ ನಡೆದು ವ್ಯಾಸಂಗ ಮಾಡಿದವ, ಇಂದ್ರನ ಹತ್ರ ವ್ಯಾಕರಣ ಕಲ್ತವ, ನಮ್ಮಲ್ಲಿ ಅಷ್ಟು ತಿಳುವಳಿಕೆ ಉಳ್ಳವರಿಲ್ಲ, ವೇದಾಂಗಗಳನ್ನು ಬಲ್ಲವ. ಆದರೆ ರಾಮನಿಗೆ ಗೊತ್ತಿತ್ತು. ಪಂಪಾ ಸರೋವರದಲ್ಲಿ ರಾಮನ ಜೊತೆಗೆ ಬ್ರಹ್ಮಚಾರಿಯಾಗಿ ಬಂದು ಹನುಮಂತ ಮಾತಾಡುವಾಗ ರಾಮನಿಗೆ ಗೊತ್ತಾಗ್ತದೆ. ಲಕ್ಷ್ಮಣನ ಹತ್ರ ಹೇಳ್ತಾರೆ, ಇವ ವಿದ್ವಾಂಸನಿದ್ದಾನೆ, ವಿವೇಕಿ ಇದ್ದಾನೆ, ಚತುರ್ವೇದವನ್ನು ಗೊತ್ತಿದ್ದವನಿದ್ದಾನೆ, ವೇದ ಪಾರಂಗತರಿದ್ದಾನೆ, ಪರ ಪಶ್ಯಂತಿ ಮಧ್ಯಮ ವೈಖರಿ. ಇವ ಮಾತಾಡುವ ಶೈಲಿಯಿಂದ, ಇವನ ಮಾತಿನ ಗುಣದಿಂದ, ಇವನ ಬಾಗುವಿಕೆಯಿಂದ, ಇವನ ಸನ್ನಡತೆಯಿಂದ, ಇವನಲ್ಲಿರುವ ಮುಖದಲ್ಲಿರುವ ಕಾಂತಿಯಿಂದ ರಾಮನಿಗೆ ಗೊತ್ತಾಗ್ತದೆ. ಇಲ್ಲಿ ಸುಗ್ರೀವ ಹೇಳ್ತಾನೆ. ಅವನ ಹುಟ್ಟು, ಅದರ ಹಿನ್ನೆಲೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇವೆ, ಅದನ್ನು ಪುನಃ ನಾನು ವಿಸ್ತರಿಸುವುದಿಲ್ಲ. ವಾಯುವಿನ ಅನುಗ್ರಹ ಇದೆ. ಕೇಸರಿಯ ಹೆಂಡತಿ ಅಂಜನೆಯ ಮಗ, ಅಂಜನೆ ಸುಗ್ರೀವನಿಗೆ ಸಹೋದರಿ. ಹುಟ್ಟಿದ ಕೂಡಲೇ ಸೂರ್ಯಮಂಡಲಕ್ಕೆ ಹಾರಿದ್ದು, ಹಣ್ಣು ಅಂತ ಭ್ರಮಿಸಿ ದೇವೇಂದ್ರನ ವಜ್ರಾಘಾತಕ್ಕೆ ಬಿದ್ದದ್ದು, ಅವನ ಹಣ್ಣು ಊದಿಕೊಂಡದ್ದು, ನಿಶ್ಚೇಷ್ಟಿತನಾದದ್ದು, ವಾಯು ಅವನೊಂದು ಗುಹೆಗೆ ಕರ್ಕೊಂಡೋಗಿ ವಾಯುವಿನ ಚಲನೆ ನಿಂತದ್ದು, ಮೂರು ಮೂರ್ತಿಗಳು ಬಂದು, ದಿಕ್ಪಾಲಕರು ಬಂದು ಅನುಗ್ರಹ ಮಾಡಿದಂಥ ಸಂಗತಿಗಳನ್ನು ಹೇಳ್ತಾನೆ. ಬೆಂಕಿಯಿಂದ ಸುಡುವುದಿಲ್ಲ, ನೀರಿನಿಂದ ನೆನೆಯುವುದಿಲ್ಲ, ಗಾಳಿಯಿಂದ ಒಣಗುವುದಿಲ್ಲ, ಮತ್ತು ಯಾವ ದೇವತೆಗಳ ಆಯುಧದಿಂದಲೂ ಅವನಿಗೆ ಘಾತ ಇಲ್ಲ, ಯಮನಿಂದಲೂ ಏನು ಮಾಡಲಿಕ್ಕೂ ಆಗುವುದಿಲ್ಲ ಅವನಿಗೆ. ಅದು ಇಂದ್ರನ ವಜ್ರಾಯುಧ ಇರಬಹುದು, ಅಥವಾ ಗದೆ ಇರಬಹುದು, ಶಿವನ ತ್ರಿಶೂಲ ಇರಬಹುದು, ಯಾರಿಂದಲೂ ಹನುಮಂತನಿಗೆ ಮರಣ ಇಲ್ಲ.
ಮಾತ್ರ ಅಲ್ಲ, ಎಷ್ಟು ಶಕ್ತಿ ಉಂಟೋ ಆ ಶಕ್ತಿ ಅವನಿಗೆ ಇಮ್ಮಡಿಯಾಗುವಂತಹದ್ದು ಹನುಮಂತನಿಗೆ. ಇಂತಹ ವರವನ್ನು, ಆ ವೃತ್ತಾಂತವನ್ನು ಹೇಳಿದನಂತೆ. ಮಾತ್ರ ಅಲ್ಲ, ನಾನು ವಾಲಿಯಿಂದ ಸಂತ್ರಸ್ತನಾಗಿದ್ದೆ. ನಾನು ಅಂತಹ ಸಂದರ್ಭದಲ್ಲಿ ಸೂರ್ಯ ದೇವರೇ ನನಗೆ ಇವನನ್ನು ಕರ್ಕೊಂಡು ಬಂದು ಕೊಟ್ಟದ್ದು. ನನಗೆ ಸೀತಾಪತಿ ಸೂರ್ಯ ನನಗೆ ಹನುಮಂತನನ್ನು ತಂದು ಒಪ್ಪಿಸಿದ್ದಾನೆ. ಅವ ಸೂರ್ಯನಲ್ಲಿ ವಿದ್ಯೆ ಕಲಿತ. ಆ ಸೂರ್ಯ ಸುಗ್ರೀವನಿಗೆ ಕರ್ಕೊಂಡು ಬಂದು ಹನುಮಂತನನ್ನು ಒಪ್ಪಿಸಿದಂತೆ. ಮುಂದಿನ ಧರ್ಮ ಕಾರ್ಯಕ್ಕೆ ನೀನು ಇವನನ್ನು ಬಳಸಬೇಕು. ಅನೇಕ ಕಲೆಗಳು ಇವನಿಗೆ ಗೊತ್ತುಂಟು. ಇವನನ್ನು ರಾಜಕಾರ್ಯಕ್ಕೆ ಬಳಸಬೇಕು. ಅಂತಹ ಯೋಗ್ಯತೆ ಉಳ್ಳವ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ. ಹನುಮಂತನ ಯೋಗ್ಯತೆಯನ್ನು ಮತ್ತು ಸಾಮರ್ಥ್ಯವನ್ನು, ಅವನ ವಿವೇಕವನ್ನು, ಎಲ್ಲ ವಿಷಯವನ್ನು ರಾಮನಿಗೆ ಬಹಳ ಸೂಕ್ಷ್ಮವಾಗಿ ಕಿವಿಯಲ್ಲಿ ಸುಗ್ರೀವ ರಾಮನಿಗೆ ಪರಿಚಯಿಸಿದ. ಆ ಸಂದರ್ಭದಲ್ಲಿ ರಾಮ ಹನುಮಂತನನ್ನು ಬಳಿಗೆ ಕರೀತಾನೆ. ನೋಡೋಣ. ಕೊಟ್ಟ ಹನುಮನ ಅಸುರ ವಂಶ ಗರಟ್ಟನುರೆ ಪತಿಕರಿಸಿ ಪವನ ಜನಿಟ್ಟೆಡೆಯ ಭಕ್ತಿಯಲಿ ಬಾಳವ ಚಾಚಿದನು ಪದಕ್ಕೆ. ನಿಟ್ಟೆಡೆಯ ಭಕ್ತಿಯಲಿ ಬಾಳವ ಚಾಚಿದನು ಪದಕ್ಕೆ. ಅಟ್ಟುವ ಪತ್ತಿನ ಸಮುದ್ರಕ್ಕೆ ಕಟ್ಟೆ ನೀನೆಲ್ದು ಒಲುಮೆಯಲಿ ಮನ ಮುಟ್ಟಿ ನುಡಿದಿತ್ತನು ಮಹಾಮಾಂಗಲ್ಯ ಮುದ್ರಿಕೆಯ. ನುಡಿದಿತ್ತನು ಮಹಾಮಾಂಗಲ್ಯ ಮುದ್ರಿಕೆಯ ಕೊಟ್ಟನು ಹನುಮ. ಪ್ರಧಾನವಾದಂತಹ ಎರಡು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕು. ಒಂದು, ಹನುಮಂತನಿಗೆ ತ್ರಿಮೂರ್ತಿಗಳ ಅನುಗ್ರಹ ಇದೆ ಅಂತ ಸುಗ್ರೀವ ಹೇಳ್ತಾನೆ. ರಾಮನಲ್ಲಿ ಮೂರು ಮೂರ್ತಿಗಳ ಅನುಗ್ರಹ ಇದೆ ಅವನಿಗೆ. ಸೃಷ್ಟಿ, ಸ್ಥಿತಿ, ಲಯ, ಸತ್ವ, ರಜ, ತಮ ಗುಣಗಳ ಅಧಿಷ್ಠಾತೃಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರು. ಅವರ ಪೂರ್ಣಾನುಗ್ರಹಕ್ಕೆ ಪಾತ್ರನಾದವ ಹನುಮಂತ. ಇನ್ನೊಂದು, ಸರ್ವ ವಿದ್ಯಾಸಂಪನ್ನನಾದಂತಹ ಹನುಮಂತನನ್ನು ಕರ್ಕೊಂಡು ಬಂದು ಸೂರ್ಯನೇ ನನಗೆ ಒಪ್ಪಿಸಿದ್ದಾನೆ ರಾಮಚಂದ್ರಮ. ಆ ಸಂದರ್ಭದಲ್ಲಿ ಮಾತು ಹೇಳಿದನಂತೆ ಸೂರ್ಯ, ಸೀತಾಪತಿಯು ಬಂದಾಗ ಇವನನ್ನು ಅವನ ಕಾರ್ಯಕ್ಕೆ ಒಪ್ಪಿಸು. ಇದು ಬಹಳ ಮುಖ್ಯ ಸಂಗತಿ. ಸೀತೆ ಎರಸನು ಬರಲು ಅವನಿಗೆ ಇವನನ್ನು ಒಪ್ಪಿಸಬೇಕು ಅಂತ ಹೇಳಿದ್ದಾನೆ ಸೂರ್ಯ. ಹಾಗಾದ್ರೆ ದೇವವರ್ಗ ಭವಿಷ್ಯವನ್ನು ಬಗೆದು ನೋಡುವುದಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾಗ್ತದೆ. ಹನುಮಂತನನ್ನು ಬಳಿಗೆ ಕರೆದಂತಹ ರಾಮಚಂದ್ರಮ ರಾಕ್ಷಸ ವಂಶದ ಬೀಸುವ ಕಲ್ಲಿದು ಅಂತ ಹೇಳ್ತಾನೆ. ಇಲ್ಲಿ ಹೇಗೆ ಬೀಸುವ ಕಲ್ಲು ಕಾಳುಗಳನ್ನು ಬೀಸಿ ಹುಡಿ ಮಾಡುತ್ತದೋ, ಹಾಗೆ ರಾಕ್ಷಸರನ್ನು ಕಾಳುಗಳಂತೆ ಬೀಸಿ ಹುಡಿ ಮಾಡಬಲ್ಲಂತಹ ಸಾಮರ್ಥ್ಯವುಳ್ಳವ ಹನುಮಂತ. ಸುಗ್ರೀವನ ಮಾತಿನಿಂದ ರಾಮನಿಗೆ ಗೊತ್ತಾಗ್ತದೆ. ಭಕ್ತಿ ಭಾವದಿಂದ ರಾಮನ ಪಾದಗಳಲ್ಲಿ ತನ್ನ ಶಿರವನ್ನು ಹನುಮಂತ ಚಾಚಿದನಂತೆ. ಅದು ತಾಯಿ ಅವನಿಗೆ ಕೊಟ್ಟಂತಹದ್ದು. ಇಲ್ಲಿ ರಾಮನೆಂಬಂತಹ ಹೆಸರು ಜಗತ್ತಿಗೆ ಮೊದಲೇ ಬಂದಿತ್ತು. ಅದು ಅಹಲ್ಯೆಗೆ ಗೌತಮರು ಹೇಳಿದ್ದಿರಬಹುದು, ಆಂಜನೇಯನಿಗೆ ಹನುಮಂತನಿಗೆ ಅಂಜನೆ ಹೇಳಿದ್ದಿರಬಹುದು, ಶಬರಿಗೆ ಮತಂಗರು ಹೇಳಿದ್ದಿರಬಹುದು, ಕಬಂದನಿಗೆ ಸ್ಥೂಲಶಿರ ಋಷಿಗಳು ಹೇಳಿದ್ದಿರಬಹುದು. ವ್ಯಕ್ತಿ ಆಮೇಲೆ ಬಂದದ್ದು. ಹೆಸರು ಮೊದಲು ಬಂದಿದ್ದ ಜಗತ್ತಿಗೆ ಸಾವಿರ ವರ್ಷದ ಹಿಂದೆ. ರಾಮನಿಗಿಂತ 22 ತಲೆಮಾರು ಹಿಂದೆ ಅನರಣ್ಯಕ ತಪಸ್ವಿ ರಾಜಋಷಿ ರಾವಣನಿಗೆ ಶಾಪ ಕೊಡುವಾಗ ಹೇಳ್ತಾರೆ, ದಾಶರಥಿ ಅಂತ ಈ ಮನೆತನದಲ್ಲಿ ಹುಟ್ಟುತ್ತಾನೆ. ಅವರೆಲ್ಲರ ಮಾತು ಸತ್ಯವಾಯಿತು. ಆ ರಾಮನೆಂಬಂತಹ ಹೆಸರು ಅದು ಆಕಾರವಾಗಿ ಸಾಕಾರವಾಗಿ ದಶರಥನ ಮಗನಾಗಿ ದೇವತೆಗಳು ಕೊಟ್ಟ ಪಾಯಸದಿಂದ ಬಂತು. ಇದು ದಿವ್ಯ, ಇದು ಅಪೂರ್ವ. ಅದು ಹಾಗೆ ಮನಸ್ಸಿನ ಆಳದಲ್ಲಿ ರಾಮ ಹೇಳ್ತಾನಂತೆ, ಬೆನ್ನು ತಟ್ಟಿ ಕಷ್ಟ ಸಮುದ್ರಕ್ಕೆ ಕಟ್ಟೆ ನೀನು. ಸಮುದ್ರವನ್ನು ತಡೆಯುವ, ಅದು ಹರಿದು ಹೋಗದಂತೆ ಹೇಗೆ ಅಣೆಕಟ್ಟು ಮಾಡುತ್ತೇವೆ ಅಂತಹದ್ದಕ್ಕೆ ನೀನು ತಡೆ.
ನೀನದನ್ನು ತಡೆಯುವಂತಹ ಯೋಗ್ಯತೆ ಉಳ್ಳವ. ಅದು ರಕ್ಷಣೆ ಅಂತಲೂ ಹೌದು, ಮತ್ತು ಪ್ರವಾಹ ಮೀರದಂತೆ, ಸಮುದ್ರ ಮೀರಿ ಬಂದರೆ ಎಲ್ಲವೊಂದು ಕೊಚ್ಚಿಕೊಂಡು ಹೋಗ್ತದೆ. ಹಾಗೆ ರಾಕ್ಷಸರು ಮೀರದಂತೆ, ಕೊಚ್ಚಿಕೊಂಡು ಹೋಗದಂತೆ, ಅದು ಆಕ್ರಮಣವಾಗಿ ಬಾರದಂತೆ, ಅತಿಕ್ರಮಣ ಮಾಡದಂತೆ ಅದನ್ನು ತಡೆಯುವ ಸಾಮರ್ಥ್ಯವುಳ್ಳಂತಹ ನೀನು ಗೋಡೆ, ಒಂದು ಕಟ್ಟೆ ಇದ್ದ ಹಾಗೆ, ಅಣೆಕಟ್ಟು ಇದ್ದ ಹಾಗೆ ಅಂತ ರಾಮ ಹೇಳ್ತಾನೆ. ಮಾತುಗಳನ್ನಾಡಿ ಮಂಗಳಕರವಾದಂತಹ ಮುದ್ರೆಯುಂಗುರ, ಅದು ರಾಮನ ಕೈಗೆ ತೊಡಿಸಿದಂತಹ ಮುದ್ರೆಯುಂಗುರ, ಅದು ವಾಂಶಿಕವಾಗಿ ಬಂದಂತಹ ಮುದ್ರೆಯುಂಗುರ, ರಾಮ ಹತ್ರ ಇದ್ದಂತಹದ್ದು. ಅದನ್ನು ಹನುಮಂತನ ಕೈಗೆ ಕೊಡ್ತಾನೆ. ಹೆಡೆ ಎತ್ತಿ ಪೂತ್ಕರಿಸುವ ಸರ್ಪದ ಶಿರದಲ್ಲಿರುವ ಮಣಿಯಂತೆ ರತ್ನಖಚಿತವಾಗಿತ್ತು. ಒಂದು ಶಂಖವಾಲ ಅಂತ ಒಂದು ಭಾರಿ ದೊಡ್ಡ ಹಾವಿನ ವರ್ಗದಲ್ಲಿ ಒಂದುಂಟು, ತಾಳೆ ಮರದಷ್ಟು ಎತ್ತರ ಅಂತ ಹೇಳ್ತಾರೆ. ಅದು ಬಾಲದಲ್ಲಿ ನಿಲ್ಲುವ ಸಾಮರ್ಥ್ಯ ಇರುವಂತಹದ್ದು. ನಿಂತರೆ ಒಂದು ತಾಳೆ ಮರದಷ್ಟು ಎತ್ತರ ಉಂಟು ಅಂತ ವಾಡಿಕೆಯಲ್ಲಿದೆ. ಅದು ರಾತ್ರಿ ಸಂಚಾರ ಮಾಡುವಂತಹದ್ದು, ಬೆಳಕು ಇಲ್ಲ ಅದಕ್ಕೆ ಅದರ ಹಣೆಯಲ್ಲಿ ಒಂದು ಹೊಳೆಯುವ ರತ್ನ ಇರ್ತದೆ, ಬಹಳ ಮೌಲ್ಯ. ಅದರ ಮೌಲ್ಯವನ್ನು ಕಂಡುಹಿಡಿದವರಿಲ್ಲ. ಆ ಬೆಳಕಿನಲ್ಲಿ ಹೋಗುವಂತಹದ್ದು ನಮಗೆ ಹಿಂದಿನಿಂದಲೇ ಹಿರಿಯರು ಹೇಳಿಕೊಂಡು ಬಂದಂತಹದ್ದು. ಬಹಳ ಹಿಂದೆ ಅದನ್ನು ಹಿಡಿತಿದ್ರಂತೆ, ಆ ಮಣಿಯನ್ನು. ಅದಕ್ಕೆ ಮೌಲ್ಯ ಉಂಟು, ಎಷ್ಟೋ ಮೌಲ್ಯ. ಹಿಡಿಯುವುದು ಹೇಗೆ? ಎತ್ತರದ ಮರದಲ್ಲಿ ನಿಂತು ಅದಕ್ಕೆ ಗೋಮಯ ಅಂದರೆ ಸೆಗಣಿ ಅಥವಾ ಮಣ್ಣಿನ ಮುದ್ದೆಯನ್ನು ಅದಕ್ಕೆ ಹಾಕುವಂಥದ್ದು ತಲೆಗೆ. ಅದಕ್ಕೆ ಮತ್ತೆ ಕಾಣುವುದಿಲ್ಲ, ಆ ಮಣಿಯನ್ನು ಕಳಚಿಕೊಂಡು ಹೋಗ್ತದೆ ರಾತ್ರಿ. ಬೆಳಗಾದ ಮೇಲೆ ಆ ಮಣ್ಣಿನ ಮುದ್ದೆಯನ್ನು ಅಥವಾ ಗೋಮಯವನ್ನು ತೆಗೆದು ಮತ್ತೆ ತೊಳೆದು ತರುವಂತಹದ್ದು. ನಮಗೆ ಹಿರಿಯರು, ನಮ್ಮ ಅಜ್ಜಂದಿರು ಹೇಳಿದ ಕಥೆ ಇದು. ಹೀಗೆ ಮಾಡುತ್ತಿದ್ರು, ಅದಕ್ಕೆ ಕೋಟಿಗಟ್ಟಲೆ ಮೌಲ್ಯ ಇತ್ತು ಅಂತ ಹೇಳ್ತಿದ್ರು. ಇಂತಹ ಮೌಲ್ಯಯುತವಾದಂತಹ ಮಣಿ ಇದು ಅಂತ ಇಲ್ಲಿ ಕವಿ ಹೇಳ್ತಾನೆ. ಹನುಮಂತನ ಕೈಯಲ್ಲಿ ಹೊಳೆಯಿತು. ತಲೆಬಾಗಿ ಮತ್ತೊಮ್ಮೆ ರಾಮನ ಪಾದಕ್ಕೆ ನೆತ್ತಿಯನ್ನು ಚಾಚಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತನ್ನ ಅಂಗೈಯನ್ನು ಹೀಗೆ ಹಿಡ್ಕೊಂಡು ರಾಮನ ಕೊಡುವಂತಹ ಮುದ್ರೆಯುಂಗುರವನ್ನು ಪಡಿತಾನೆ ಭಯಭಕ್ತಿಯಲ್ಲಿ. ಆಮೇಲೆ ಮತ್ತು ಹತ್ತಿರಕ್ಕೆ ಕರೆದು ರಾಮ ಕಿವಿಯಲ್ಲಿ ಹೇಳ್ತಾನಂತೆ. ಹನುಮಂತನ ಹತ್ರ ಕೇಳೋಣ, ಏನು ಕಿವಿಯಲ್ಲಿ ಹೇಳ್ತಾನೆ ರಾಮ ಅಂತ. ಅರಿವುದೆ ನಗರದಲ್ಲಿ ಸೀತೆಯ ಕುರುಗನುದಿತ ಪತಿವ್ರತ ಗುಣ, ಅರಿವುದರಿ ನಗರದಲ್ಲಿ ಸೀತೆಯ ಕುರುಗನುದಿತ ಪತಿವ್ರತ ಗುಣ, ಪತಿವ್ರತ ಗುಣ ಮೆರೆದಿರಲು ಮಗುಳೀವುದಿ ನಿಜ ರಾಜ ಮುದ್ರಿಕೆಯ, ಕುರುಹಗಳ ನಿವ ಕೇಳುವುದು ಎಂದರುಗಿ ಕೆಲವನು ಬೀಳು ಕೊಟ್ಟನು ಮರೆಯ ಮಾಯಾ ನರನು, ಅರುಗಿ ಕೆಲವನು ಬೀಳುಗೊಟ್ಟನು ಮರೆಯ ಮಾಯಾನರನು, ನರರವೋ ಲಂಜನಾಸುತನ ಬೀಳುಕೊಟ್ಟನು, ಸೀತೆಯ ಕುರುಹ ಹನುಮ ಶರಣ ಗಾಯಕರು ಕನ್ನಡಿಗಟ್ಟೆಯವರ ಗಾಯನದಿಂದ ಗೊತ್ತಾಯಿತು, ಮರೆಯ ಮಾಯಾನರ ಭಗವಂತ ರಾಮ ಸಾಮಾನ್ಯರಂತೆ ವ್ಯವಹರಿಸಿದ ಅಂತ ಕವಿ ಹೇಳ್ತಾನೆ. ಮಾಯೆಯನ್ನು ಅವಲಂಬಿಸಿಕೊಂಡು ಭಗವಂತನ ಲೀಲಾ ನಾಟಕ ಹೇಗೆ ನಡೀತದೆ ಅಂತ ಕವಿ ಹೇಳ್ತಾನೆ. ಸಾಮಾನ್ಯ ಮನುಷ್ಯಗೆ ತನಗೆ ಏನೂ ಗೊತ್ತಿಲ್ಲದವನಂತೆ, ಒಬ್ಬ ಸಾಮಾನ್ಯ ಹೆಂಡತಿಯ ಗಂಡ ಕಳಕೊಂಡ ಹೆಂಡತಿಯನ್ನು ಪಡೆಯುವಲ್ಲಿ ಏನು ಮಾಡ್ತಾನೆ. ಇಲ್ಲಿ ಆ ಮಾಯೆ ಏನು ಅಥವಾ ಮಾಯೆಯನ್ನು ಅವಲಂಬಿಸಿಕೊಂಡು
ಹೇಗೆ ರಾಮ ತನ್ನ ಲೀಲೆಯನ್ನು ತೋರಿಸ್ತಾನೆ ಅಂತ ಕವಿ ಹೇಳ್ತಾನೆ. ಪತಿವ್ರತ ಗುಣಗಳುಳ್ಳ ಗುಣಾಢ್ಯೆಯಾದಂತಹ ಪತಿವ್ರತೆಯರಿಗೆ ತಿಲಕಪ್ರಾಯಳಾದಂತಹ ವೈದೇಹಿ ಜಾನಕಿ ಸೀತೆ ರಾಮನ ಮಡದಿ, ಅವಳನ್ನು ಶತ್ರುಗಳ ರಾಜ್ಯದಲ್ಲಿ ಲಂಕೆಯಲ್ಲಿ ಎಲ್ಲಿ ರಾವಣ ಬಚ್ಚಿಟ್ಟಿದ್ದಾನೋ ಗೊತ್ತಿಲ್ಲ, ಹುಡುಕಬೇಕಲ್ಲ. ರಾಮ ಲಕ್ಷ್ಮಣ ನುಡಿದು ಯಾರಿಗೂ ಸೀತಾಮಾತೆಯ ಪರಿಚಯ ಇಲ್ಲ. ಹೇಗೆ ಹುಡುಕುವುದು? ಹುಡುಕಬೇಕಿದ್ರೆ ಲಕ್ಷಣಗಳು ಗೊತ್ತಿರಬೇಕು, ಚರ್ಯೆಗಳು ಗೊತ್ತಿರಬೇಕು. ಸಾಮಾನ್ಯವಾಗಿ ಒಬ್ಬರಾಗೆ ಮತ್ತೊಬ್ಬರು ಪ್ರಪಂಚದಲ್ಲಿ ಅನೇಕ ಮಂದಿ ಇರ್ತಾರೆ. ಅದು ರಾಕ್ಷಸರ ಮಾಯೆಯ ಮಧ್ಯೆ ಹುಡುಕಬೇಕು. ಹಾಗೆ ಸೀತೆಯನ್ನು ಶತ್ರು ರಾಜಧಾನಿಯಲ್ಲಿ ಗುರುತು ಹಿಡಿದು ತನ್ನ ರಾಜಮುದ್ರೆಯ ಉಂಗುರವನ್ನು ಕೊಡಬೇಕು. ಅದು ಮುಖ್ಯ, ಯಾರಿಗೂ ಆಗಬಾರದಲ್ಲ ಅದು. ಅದಕ್ಕಾಗಿ ಹನುಮಂತನ ಹತ್ರ ನಮಗೆ ಮುಂದೆ ಬರ್ತದೆ. ಅದು ಸುಂದರಕಾಂಡದಲ್ಲಿ ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ಕವಿ ಉಲ್ಲೇಖ ಮಾಡಿದ್ದಾನೆ. ರಾಮ ಏನೇನು ಹೇಳಿದ್ದಾನೆ, ಸೀತೆಯ ಲಕ್ಷಣಗಳೇನು, ಸೀತೆಯಲ್ಲಿದ್ದಂತಹ ಕುರುಹುಗಳೇನು ಹುಡುಕುವುದಕ್ಕೆ. ಅದನ್ನು ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳುವಂತಹದ್ದಲ್ಲ, ತನ್ನ ಮಡದಿಯನ್ನು ಹುಡುಕುವಲ್ಲಿ ಏನೇನು ಹೇಳಬಹುದು ಹನುಮಂತನಲ್ಲಿ ಮತ್ತು ಹನುಮಂತನ ಮಾತ್ರ ಹೇಳಿದ್ದಾನೆ. ಹಾಗಾದರೆ ಹನುಮಂತನ ಯೋಗ್ಯತೆ ಎಷ್ಟು ಶ್ರೇಷ್ಠವಾದದ್ದು ಅದು ಆಲೋಚನೆ ಮಾಡಬೇಕು. ಹೆಂಡತಿಯ ಕುರುಹುಗಳನ್ನು ಮತ್ತೊಬ್ಬನ ಹತ್ರ ಹೇಳಬೇಕಿದ್ರೆ ಆ ವ್ಯಕ್ತಿತ್ವ ಏನು ಹನುಮಂತ ರಾಮಾಯಣದಲ್ಲಿ ಅಪೂರ್ವ. ಅದು ಹನುಮಂತನ ಬ್ರಹ್ಮಚರ್ಯ ಮತ್ತು ಅವನಲ್ಲಿರುವಂತಹ ಸನ್ಯಾಸದ ವೈರಾಗ್ಯ ಗುಣ, ಅವನ ಮನಸ್ಸಿನಲ್ಲಿರುವಂತಹ ಪಾರಿಶುದ್ಧಿಯ ದ್ಯೋತಕಕ್ಕೆ ನಮಗೆ ಮತ್ತೊಂದು ಉದಾಹರಣೆ ಬೇಡ. ಚಾಪಲ್ಯವೇ ಸ್ವಭಾವವಾಗಿರುವಂತಹ ಒಬ್ಬ ಕಪ್ಪಿ ಹನುಮಂತ. ಆದರೆ ಇದೆಲ್ಲವನ್ನು ಮೀರಿ ಅವ ಅತ್ಯಂತ ಎತ್ತರದಲ್ಲಿದ್ದಾನೆ. ಅಂತಹ ಔನ್ನತ್ಯದಲ್ಲಿ ಹನುಮಂತ ಇದ್ದಾನೆ. ಅವ ರಾಮನಿಗೆ ಶರಣಾಗಿದ್ದಾನೆ. ಅಂತಹ ಹನುಮಂತನಲ್ಲಿ ಸೀತೆಯ ಲಕ್ಷಣಗಳನ್ನು ಅದನ್ನು ಹೇಳ್ತಾನೆ. ಅದು ಏನು ಹೇಳ್ತಾನೆ ಅಂತ ಸುಂದರಕಾಂಡದಲ್ಲಿ ಮತ್ತೆ ಇದೆ, ಆವಾಗ ನೋಡೋಣ ನಾವು. ಹಾಗೆ ಎಲ್ಲರೂ ರಾಮನಿಗೆ ನಮಸ್ಕರಿಸಿ ಸುಗ್ರೀವನಿಗೆ ನಮಸ್ಕರಿಸಿದ್ರಂತೆ. ಸಾಗರ ದಡಕ್ಕೆ ಹೊಡೆದು ಹಿಂದೆ ಸರಿಯುವಂತೆ ನೋಡಿ ಕವಿಯ ವರ್ಣನೆ. ಈ ಕಪಿ ಸಂದೋಹ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವರು ಹಿಂದೆ ಸರಿದ್ರು. ಆ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಹೊರಡುವಂತಹ ಕಪಿಗಳಿಗೆ ಇಲ್ಲಿ ಅವರಿಗೆ ಹೇಳ್ತಾನಂತೆ, ಅಂಗದನನ್ನು ಕರೆದು ಜಾಂಬವರನ್ನು ಕರೆದು ಅವ ಹೇಳ್ತಾನಂತೆ, 1 ತಿಂಗಳಲ್ಲಿ ನೀವು ಸಫಲರಾಗಬೇಕು. 30 ದಿವಸದ ಒಳಗೆ. ಒಂದು ವಾಡಿಕೆಯಲ್ಲಿ ಒಂದು ಮಾತುಂಟದಕ್ಕೆ, ತಿಂಗಳೊಪ್ಪತ್ತಿನ ಮೊದಲು, ಒಂದು ಹೊತ್ತು ಮೊದಲು, ಒಪ್ಪತ್ತು ಒಂದು ಹೊತ್ತಿನ ಮೊದಲು ಸೀತಾನ್ವೇಷಣೆಯನ್ನು ಮಾಡಬೇಕು. ಮಾಡದೇ ಇದ್ದರೆ ನೀವು ಶಿಕ್ಷೆಗೆ, ಮರಣದಂಡನೆಗೆ ಅಧಿಕಾರಿಗಳಾಗುತ್ತೀರಿ. ನಿಮಗೆ ಮರಣದಂಡನೆ ಇದೆ. ಬೇರೆ ಬೇರೆ ರಾಮಾಯಣದಲ್ಲಿ ಬೇರೆ ಬೇರೆ ಉಲ್ಲೇಖ ಇದೆ. ನಾಲಿಗೆ ಕೊಯ್ತೇನೆ ಅಂತ ಸುಗ್ರೀವ ಹೇಳಿದ್ದಾನೆ ಅಂತ ಉಲ್ಲೇಖ ಇದೆ. ಮರಣದಂಡನೆ ಅಂತ ಇದು ಸುಗ್ರೀವಾಜ್ಞೆ. ನಾವೀಗ ಸುಗ್ರೀವಾಜ್ಞೆ ಎಂಬ ಪದ ಪ್ರಯೋಗವನ್ನು ವ್ಯಾಪಕವಾಗಿ ಬಳಸ್ತೇವೆ. ನಿಜವಾದ ಸುಗ್ರೀವಾಜ್ಞೆ ಎನ್ನುವಂತಹದ್ದು ಇದು ರಾಮಾಯಣದಲ್ಲಿ ಇದು ಪ್ರಥಮ. 1 ತಿಂಗಳ ಅವಧಿಯನ್ನು ಕೊಟ್ಟು ನೀವು ಸೀತಾನ್ವೇಷಣೆಯನ್ನು ಮಾಡಿ ಬರಬೇಕು. ಮಾಡದೇ ಇದ್ದರೆ ಗರಿಷ್ಠ ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಿದಂಥದ್ದು ಸುಗ್ರೀವಾಜ್ಞೆ. ಹಾಗೆ ಮಾಡಿದನಂತೆ. ಹಾಗೆ ಅವರೆಲ್ಲ ಸೂರ್ಯನ ಜೊತೆಗಿದ್ದ ಕಾರಣ ಸುಗ್ರೀವ ವಾಲಿಯ ಭಯದಿಂದ ಸೂರ್ಯಮಂಡಲದಲ್ಲಿದ್ದ ಕಾರಣ ಇಡೀ ಜಗತ್ತಿನ ಪರಿಚಯ ಸುಗ್ರೀವನಿಗಿತ್ತು. ಸೂರ್ಯನಿಗೆ ಜಗತ್ತಿಡೀ ಕಾಣ್ತದೆ. ಸೂರ್ಯಮಂಡಲದಲ್ಲಿದ್ದ ವಾಲಿಯಿಂದ ಸಂತ್ರಸ್ತನಾಗಿ ಹಾಗೆ ಎಲ್ಲರಿಗೂ ಜಗತ್ತಿನ ಪರಿಚಯವನ್ನು ಮಾಡ್ತಾನೆ. ರಾಮನಿಗೂ ಜಗತ್ತಿನ ಪರಿಚಯ ಹೇಳ್ತಾನೆ. ಮುಂದಿನ 9ನೇ ಸಂಧಿಗೆ ಪ್ರವೇಶ ಮಾಡೋಣ. ಕುಶನೆ ಕೇಳು ಸುಷೇಣ ಚರಿತವನು ಸುರುವಿನು ಮೊದಲು ಇಳೆಯ ಭಾರಕರು ಸುರುಪ್ತೆಗೆ ಬಗೆಯಾಗೆ ತೆರಳಿತು ಸೇನೆ ಪಶ್ಚಿಮಕ್ಕೆ. ಕೆಸರು ದೋರಿತು ಕಡಲು ಪಾಂಸು ಪ್ರಸರದಲ್ಲಿ ಪದಹತಿಗೆ ಗಿರಿ ಹುಡಿ ಮಸಗಿದವು ಹರಗಿನಲಿ ಹೊಡೆ ಹುಲ್ಲಾಯ್ತು ವನ ಭೂಮಿ.
ತೆಗೆ ಬಗೆಯಾಗೆ ತೆರಳಿತು ಸೇನೆ ಪಶ್ಚಿಮಕ್ಕೆ ಏನ ನಿಂಬೆ ಕೇಳು ಕುಶಲವರಿಗೆ ವಾಲ್ಮೀಕಿಗಳು ಹೇಳುವ ಸಂದರ್ಭ ಇದು. ಪಶ್ಚಿಮ ದಿಕ್ಕಿಗೆ ಹೊರಟಿದ್ದಾರೆ. ಏನು ಕಪಿಗಳ ಉತ್ಸಾಹ! ಒಂದೊಂದು ಮರಿ ಕಪಿಗಳು, ಹಿರಿ ಕಪಿಗಳು, ಮುದಿ ಕಪಿಗಳು ಗೊಂಡೆ ಬಾಲವನ್ನು ಎತ್ತಿ ಆ ರಾಮ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಉತ್ಸಾಹ, ಅದಮ್ಯ ಉತ್ಸಾಹ, ತಾವು ಅಜೇಯತ್ವವನ್ನು ಸಾಧಿಸಬೇಕು ಎಂಬಂತಹ ಕೆಚ್ಚೆದೆಯ ಕಪಿಗಳು. ಸುಗ್ರೀವಾಜ್ಞೆ ಸಿಕ್ಕಿದ್ದೇ ಸಿಕ್ಕಿದ್ದು ಸುಷೇಣನ ನೇತೃತ್ವದಲ್ಲಿ. ಅವರು ಹೇಳ್ತಾರೆ, ಹೋಗುವಂಥದ್ದು ಏನು ಪಶ್ಚಿಮ ದಿಕ್ಕಿಗೆ. ಸೈನಿಕರ ಕಾಲ ಧೂಳಿನಿಂದ ಸಮುದ್ರ ಕೆಸರಾಗಿ ಹೋಯ್ತಂತೆ. ಇಡೀ ಆಕಾಶದಲ್ಲಿ ಸೂರ್ಯಮಂಡಲ ಕಾಣಲಿಕ್ಕಿಲ್ಲ. ಧೂಳಿನಿಂದ ಎದ್ದ ಬೆಟ್ಟಗಳು ಪುಡಿ ಪುಡಿ ಆಯಿತು ಕಾಲು ತುಳಿತಕ್ಕೆ ಅಂತ ಹೇಳ್ತಾನೆ. ಅರಣ್ಯ ಪ್ರದೇಶ ಹೊಡೆ ಹುಲ್ಲಾಯಿತು. ವಾನರ ಸೈನ್ಯ ನಾನಾ ದೇಶವನ್ನು ಪ್ರವೇಶಿಸಿ ಸೀತೆಯನ್ನು ಒಯ್ದವನನ್ನು ಒಬ್ಬೊಬ್ಬನು ಹಿಡಿದು ವಿಚಾರಿಸಿದ್ರಂತ, ರಟ್ಟೆ ಹಿಡಿದು, ರಾಮನ ಹೆಂಡತಿ ಸೀತೆಯನ್ನು ಕದ್ದಿದ್ದೀರ ಅಂತ. ಈ ತೆರನಾಗಿ ರಭಸದಿಂದ ಬರ್ಬರ, ಮರು, ಯವನ, ಕಾಂಬೋಜ, ಗುರ್ಜರ ದುಷ್ಟ ರಾಜರನ್ನು ಹಿಡಿದು ಆಕ್ರಮಿಸಿ ಅವರನ್ನು ಗದರಿಸಿ ವಿಚಾರಿಸಿದರು. ಕೆಲವರು ಇರ್ತಾರೆ ಪುಂಡು ಪೋಖರಿಗಳು, ಕೆಲವು ಪುಂಡು ಅರಸರಿರ್ತಾರೆ. ಈ ರೀತಿಯ ವಿವಿಧ ದಾನವಿ ಪ್ರವೃತ್ತಿಯವರಿರ್ತಾರೆ, ರಾಕ್ಷಸಿ ಪ್ರವೃತ್ತಿಯವರಿರ್ತಾರೆ ಮನುಷ್ಯರಲ್ಲಿಯೂ. ಹಾಗೆ ಗರ್ವದಿಂದ ಕೊಬ್ಬಿದಂತಹ ವಾನರರ ಒಡೆಯದಂತಹ ಸುಷೇಣ ರಾಜನನ್ನು ಅನೇಕ ಅಲ್ಲಲ್ಲಿರುವಂಥ ಸಾಮಂತರನ್ನು ಎಳ್ಕೊಂಡು ಬಂದ್ರಂತೆ ಸುಷೇಣನ ಹತ್ರ. ಅವ ನಾಯಕ, ಹೇಳು, ಆಣೆ ಪ್ರಮಾಣ ಮಾಡಿ ಹೇಳಿ. ಪ್ರತಿಯೊಬ್ಬರ ಹತ್ರ ಆಣೆ ಪ್ರಮಾಣ ಮಾಡಿಸಿದ್ರಂತೆ ಸುಷೇಣ. ಸೀತೆಯನ್ನು ಕದಿಲಿಲ್ಲ, ಆಣೆ ಪ್ರಮಾಣ ಮಾಡಿ, ಸುಮ್ಮನೆ ಹೇಳಿದ್ರೆ ಆಗುವುದಿಲ್ಲ ಅದು. ಹೀಗೆ ಕೆಲಸ ಮಾಡಿದರೆ ದುರ್ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸೀತೆಯನ್ನು ಕದ್ದ ದುಷ್ಟ ರಾವಣ ಎಲ್ಲಿದ್ದಾನೆ? ಎಲ್ಲಿಯಾದರೂ ನಿಮ್ಮ ಅಲ್ಲಿ ಅಡಗುದಾಣದಲ್ಲಿ ರಾವಣನಿಗೆ ಆಶ್ರಯ ಕೊಟ್ಟಿದ್ದೀರಾ? ನೋಡಿ ಎಲ್ಲಿವರೆಗೆ ಅಂದರೆ, ಹೀಗೆ ನಾವು ರಾವಣನನ್ನು ಸೇರಿಸುವುದಿಲ್ಲ. ಹೀಗೆ ಪತ್ರಗಳನ್ನು ಅವರ ಕೈಯಿಂದ ಬರೆಸಿ ತೆಕ್ಕೊಂಡನಂತೆ. ನಾವು ಹೇಳೋದಿಲ್ಲ ಈಗ ಆರಕ್ಷಕ ಠಾಣೆಯಲ್ಲಿ ಮುಚ್ಚಳಿಕೆಯನ್ನು ಬರೆಸಿಕೊಂಡ ಅಂತ. ಆ ರೀತಿ ಸುಷೇಣ ಕರೆದು ಅಲ್ಲಿರುವಂತಹ ಅನೇಕ ತುಂಡರಸರು ಯಾರಿದ್ದಾರೆ ಅವರನ್ನು ಕರೆದು ಮುಚ್ಚಳಿಕೆಯನ್ನು ಬರೆದು ತೆಕ್ಕೊಂಡ್ರೆ ಪತ್ರದಲ್ಲಿ. ಇಲ್ಲ, ರಾವಣನನ್ನು ಆಶ್ರಯ ಕೊಡಲಿಲ್ಲ, ಇನ್ನು ಮುಂದೆಯೂ ಕೊಡುವುದಿಲ್ಲ. ಒಂದು ವೇಳೆ ಎಲ್ಲಿಯಾದರೂ ಬಂದರೆ ವರದಿ ಮಾಡ್ತೇವೆ ಕಿಷ್ಕಿಂಧೆಗೆ. ಹೀಗೆ ಬದ್ಧತೆಯನ್ನು ಅವರ ಕೈಯಿಂದ ಪಡ್ಕೊಂಡನಂತೆ. ಮುಂದೆ ಹೋಗೋಣ. ವಾರದಿಯ ತಡಿ ಬಿಡಿದು ನಡೆದುದು ಭೂರಿ ಬಲ ಕೊಂಕಣದ ಕೋಹುಗಳೋ ರಣದ ಕರವಿಳಿಯಲ ಹಿಮದವನಿ ಮಂಡಲವ ಚೇರಮಾನಿಯ ಬರ್ಬರದ ದೂಷಾರಿ ಜೋನಗ ವಿಂಧ್ಯ ಬೋಟಕ ಪಾರಶಿಕ ಸಾಂಬ್ರಾಣಿ ಹುರುಮಂಜಿಗಳ ಬಳಿ ಬಿಡಿದು ಹಾಗೆ ಹಿಮ ಪ್ರದೇಶಗಳು ಚೇರಮಾನಿ, ಬರ್ಬರ, ಅನಿಂದ್ಯ, ಯವನ, ವಿಂಧ್ಯ, ಬೋಟಕ, ಪಾರಸಿಕ, ಸಾಂಬ್ರಾಣಿ, ಹುರವಂಜಿ, ಹೀಗೆ ಅನೇಕ ದೇಶಗಳ ಹೆಸರನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆ ಈ ರಾಜ್ಯಗಳ ಅರಸರನ್ನು ಹೊರಟು ಬಂದ್ರಂತೆ. ವಾಯುವ್ಯ ದಿಕ್ಕಿನಲ್ಲಿ ಹೋದ್ರಂತೆ. ರಾಜರ ರಾಜ್ಯಗಳ ಸೀತೆಯನ್ನು ಹುಡುಕಿದ್ರಂತೆ. ಪಟ್ಟಣ, ಅರಣ್ಯ, ಬೆಟ್ಟ, ಗುಡ್ಡ, ಹಾಗೆ ಹೀಗೆ ಅಂತ ಇಲ್ಲ. ಶಿಖರದಲ್ಲಿ ಎಲ್ಲ ಆ ರಾಜರ ಅಂತಃಪುರಕ್ಕೆ ಹೋದರು. ಅಲ್ಲಿರುವಂತಹ ಎಲೆಮನೆಗಳು ಎಲ್ಲಿಂಟು, ಅರಣ್ಯದಲ್ಲಿ ಋಷಿಮುನಿಗಳು ಯಾರಿದ್ದಾರೆ, ಅವರು ಕಪಟ ಮಾಡುವವರು ಯಾರು ಅಂತ ಗೊತ್ತಿಲ್ಲ. ಹೀಗೆ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನು ಹಿಡಿದು ಅವರು ಮೂಲೆ ಮೂಲೆಯಲ್ಲಿ ಗಿರಿ, ಕಂದರ, ಗಹ್ವರ ಅಂತ ಇಲ್ಲ, ಹುಡುಕದ ಪ್ರದೇಶ ಇಲ್ಲ. ಹಾಗೆ ಎಲ್ಲ ಕಡೆಯಲ್ಲಿಯೂ. ಹಾಗೆ ವರುಣನನ್ನು ವಿಚಾರಿಸಿದ್ರಂತೆ ಅವರು. ಲೋಕದಲ್ಲಿ ಹೋಗಿ ತುದಿಯವರೆಗೆ ಹೋದ್ರಂತೆ. ಮೇಲ್ಲೋಕ ಕೆಳಲೋಕ ಅಂತ ಇಲ್ಲ. ವೀರ ಸುಷೇಣನ ಅಪ್ಪಣೆಯಂತೆ ಇಡೀ ಸರ್ವತ್ರ ಹೀಗೆ ಅವರು ಹೋದರು ಅಂತ ಹೇಳ್ತಾರೆ. ಇನ್ನು ಉತ್ತರ ದಿಕ್ಕಿನ ಕಡೆಯದ್ದನ್ನು ಗಮನಿಸೋಣ. ತೆರಳಿತೀಚಯಲ ಪ್ರತಿಮಾ ವಾನರವರೂತಿನಿ ಒಗಿಲದುತ್ತರ ದಿಶಾ ಮಂಡಲಕ್ಕೆ ಕಲಿಶತ ಬಲಿಯ ಸನ್ನೆಯಲಿ ಹರಿಕಟಕ ದುರವಣೆಗೆ ಗಿರಿನೆಲ ಸರಿಸವಾದುದು
ನದಿ ನದಂಗಳ ಹರವು ನಿಲ್ದವು ನೆಗ್ಗಿ ನೆಲಗತಮಾಯ್ತು ವನ ನಿಚಯ ತೆರಳಿತೀಚೆಯ ಲಪ್ರತಿಮ ವಾನರವರೋತಿಗಿ ತೆರಳಿತು ಉತ್ತರ ದಿಕ್ಕಿಗೆ ಶತಬಲಿಯ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದೇ ರೀತಿ ಅವರು ಸಾಗ್ತಾ ಇದ್ರು. ನದಿ ನದಗಳನ್ನೆಲ್ಲ ದಾಟಿ ಇಡೀ ಹುಡುಕುತ್ತಾ ಸಾಗಿದ್ರು. ಎಲ್ಲಿವರೆಗೆ ಅಂದರೆ ಗೂಢಚರರನ್ನು ನೇಮಿಸಿದ್ರು ಅಂತ ಅವರು ಪತ್ತೆಗಾರಿಕೆಗೆ. ಆ ಗೂಢಚರರಿಗೆ ಒಂದಷ್ಟು ಹಣವನ್ನು ಕೊಡ್ತಾರೆ, ಅವರಿಗೆ ಕೊಡ್ತಾರೆ. ಎಲ್ಲ ಹುಡುಕಿ ಗೂಢಚರರಾಗಿ ಹೋಗಿ ನೀವು ಸೀತಾನ್ವೇಷಣೆ ಮಾಡಬೇಕು, ಎಲ್ಲಿ ಅಡಗಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ. ಹಾಗೆ ಮುಂದೆ ಬಂದು ಇಕ್ಷಾಕು ವಂಶದ ಅಯೋಧ್ಯ ನಗರವನ್ನು ಪ್ರವೇಶಿಸ್ತಾನೆ ಅಂತ ತೊರವೆ ಹೇಳ್ತಾನೆ. ನಮಗೆ ವಾಲ್ಮೀಕಿಯಲ್ಲಿ ಉಲ್ಲೇಖ ಕಾಣುವುದಿಲ್ಲ, ಆದರೆ ತೊರವೆ ಇಲ್ಲಿ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾನೆ. ದೊಡ್ಡ ಕಪಿ ಸಂದೋಹ ಅಯೋಧ್ಯೆಯನ್ನು ಪ್ರವೇಶ ಮಾಡಿತ್ತು. ಅವರಿಗೆ ಆಶ್ಚರ್ಯ ಆಯಿತು, ಈ ನಗರದ ಒಡೆಯ ಯಾರು? ಸಾಗರದಂತಹ ಸೈನ್ಯ ಪ್ರವೇಶ ಮಾಡಿ ನಂದಿ ಗ್ರಾಮದಲ್ಲಿರುವ ಭರತನನ್ನು ದರ್ಶನ ಮಾಡಿದರಂತೆ. ಕಕುತ್ಸ ವಂಶಜನಾದಂತಹ ರಾಮನ ಹೆಂಡತಿಯನ್ನು ಕದ್ದು ಹೋದ ದುಷ್ಟನನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ ಭರತನಲ್ಲಿ. ರಾಮನ ಹೆಂಡತಿಯನ್ನು ಕದ್ದುಕೊಂಡು ಹೋದ ದುಷ್ಟನನ್ನು ನೋಡಿದ್ದೀರಾ ಅಂತ ಹೇಳುವಾಗ ಭರತನಿಗೆ ಆಶ್ಚರ್ಯ ಆಯ್ತಂತೆ. ರಾಮನ ಹೆಂಡತಿ ಸೀತೆಯ ಅಪಹಾರವಾಗಿದೆಯೋ? ಶತಬಲಿಯು ಬಂದ ಕಾರಣವನ್ನು ಅವ ಹೇಳಿದ. ವಾನರಪತಿಯನ್ನು ಕಳುಹಿಸಿಕೊಟ್ಟ, ರಾಜ್ಯವನ್ನು ತ್ಯಜಿಸಿ ಕಾಡಿನಲ್ಲಿ ಅಲೆದಾಡಿದ ಅತಿ ಕಷ್ಟದ ರಾಮನಿಗೆ ದೊಡ್ಡ ಹೊರೆಯಾಯಿತು ಅಂತ ಭರತನಿಗೆ ಚಿಂತೆ ಆಯಿತು. ಭರತ ಅಯೋಧ್ಯೆಯ ಆಡಳಿತದ ಉಸ್ತುವಾರಿಕೆಯನ್ನು ಮಾಡುತ್ತಿದ್ದಂತಹ ತಮ್ಮ ಶತ್ರುಘ್ನನನ್ನು ಕರೀತಾನೆ. ತಮ್ಮ ಬಾ ಶತ್ರುಘ್ನ ಅಂತ ಹೇಳ್ತಾನೆ. ತಮ್ಮ ಬಾ ಶತ್ರುಘ್ನ ನಮ್ಮನು ನಿಮ್ಮಿತಧಿಕ ವಿಪತ್ತು ಕೇಳಿದು ಸುಮ್ಮನಿಹುದನುಚಿತವಲ ಮಾನಾಪಹಸ್ಥಿತಿಗ ಒಮ್ಮುಖದೊಳ್ ಆವು ಹಗೆಯ ಗೆಲುವುದೇ ಹಮ್ಮು ನೆರಹು ಚತುರ್ಬಲವನವನಿಂ ಉಮ್ಮಳಿಕೆ ಏಕೆಂದು ರೋಷಾವೇಶವನನಾದ ಇದ್ದ ಶತ್ರುಘ್ನ ತಮ್ಮ ಬಹಳ ಚಿಂತೆ ಆಯಿತು ಭರತನಿಗೆ. ರಾಜ್ಯವನ್ನು ಕಳ್ಕೊಂಡ ರಾಮ, ಎಲ್ಲವನ್ನೂ ಕಳ್ಕೊಂಡ. ಸೀತೆಯ ಜೊತೆಗೆ ಲಕ್ಷ್ಮಣ ಸಹಿತನಾಗಿ ಸಾಗಿದ್ದಾನೆ. ಪಿತೃವಾಕ್ಯ ಪರಿಪಾಲನೆ. ಅಯೋಧ್ಯೆಯ ಮಹಾಪ್ರಭುವಿಗೆ ಭಾರಿ ದೊಡ್ಡ ಕಷ್ಟ ಬಂತಲ್ಲ, ತನ್ನ ಅಣ್ಣನಿಗೆ ಕಣ್ಣೀರಿಳಿಸಿದನಂತೆ. ಅತ್ತಿಗೆಯನ್ನು ಕಳ್ಕೊಂಡಿದ್ದಾನೆ. ಒಂದು ಸನಾತನ ಪ್ರಭುವಿಗೆ ಅನಾಥ ಪ್ರಜ್ಞೆ ಬಂದ ಹಾಗಾಯಿತು ಅಂತ ಅವನಿಗೆ ಕಂಡಿತು. ಅಧಿಕ ಸಂಕಟದಿಂದ ಮಹಾಹಾನಿಯನ್ನು, ಈ ಸುದ್ದಿಯನ್ನು ಕೇಳಿ ಇದು ನಮಗೆ ಸಖ್ಯವಲ್ಲ, ಇದನ್ನು ನಾವು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ. ನಾವು ಒಗ್ಗಟ್ಟಿನಿಂದ ಶತ್ರುವನ್ನು ಗೆಲ್ಲಬೇಕೀಗ. ಈಗ ಸೀತಾನ್ವೇಷಣೆ ಆಗಬೇಕು, ರಾವಣನನ್ನು ನಾವು ಸಂಹಾರ ಮಾಡಬೇಕು, ಶಿಕ್ಷಿಸಬೇಕು. ಹಾಗೆ ತಕ್ಷಣ ಅತ್ಯಂತ ಕ್ರೋಧದಿಂದ ಭರತ ಕೆರಳಿ ಚದುರಂಗ ಸೇನೆಯನ್ನು ಸೇರಿಸ್ತಾರೆ. ಅದೇ ರೀತಿ ಮಗಧ, ಸುಮಿತ್ರೆಯ ತವರು ಮನೆ, ಕೈಕೇಯಿಯ ತವರು ಮನೆ, ಸುಮತಿಯ ಮೊದಲಾದಂತಹ ಸಮಸ್ತ ದೇಶದ ಪ್ರಮುಖ ರಾಜರನ್ನು ಒಟ್ಟು ಸೇರಿಸಿದಂತೆ ಚದುರಂಗ ಸೈನ್ಯ ಸಿದ್ಧಾಯಿತು. ಬೇರಿ ನಗಾರಿಗಳು ಮೊಳಗಿದವು. ಯುದ್ಧೋತ್ಸಾಹ ಇಡೀ ಅಯೋಧ್ಯೆಯಲ್ಲಿ. ನಾವು ದೊಡ್ಡ ಸಂಖ್ಯೆಯ ಸೇನೆ, ನಾವು ಹೊರಡಬೇಕೀಗ, ಸೀತಾನ್ವೇಷಣೆಗೆ ಇವರ ಜೊತೆ ಸೇರಬೇಕು, ಯುದ್ಧಕ್ಕೆ ಹೊರಡಬೇಕು. ನಾವು ಎಲ್ಲೇ ಇರಲಿ, ಸೀತೆಯನ್ನು ಯಾರೇ ಅಪಹರಿಸಲಿ, ಎಲ್ಲೇ ಇಡಲಿ, ಅದರ ಶೋಧನೆ ಆಗಬೇಕು, ಸರಿಯಾದಂಥ ಶಿಕ್ಷೆ ಆಗಬೇಕು. ನಾವು ರಾಮನಿಗೆ, ಇಡೀ ಅಯೋಧ್ಯೆ ರಾಮ ಕಾರ್ಯದಲ್ಲಿ ನಾವೀಗ ಜೊತೆ ಸೇರಬೇಕು ಅಂತ ಈ ಬೊಬ್ಬೆ, ಬೇರಿ ನಗಾರಿಗಳು, ಈ ಉತ್ಸಾಹ ಏನುಂಟು, ಇದು ದೇವಲೋಕಕ್ಕೆ ಗೊತ್ತಾಯಿತಂತೆ. ಈ ರಣವಾದ್ಯದ ಮೊಳಗುವಿಕೆ ಅದು ನಾರದರ ಕಿವಿಗೆ ಬಿತ್ತು ಅಂತ ಕವಿ ಹೇಳ್ತಾನೆ. ನಾರದರು ಅವಸರದಿಂದ ಓಡೋಡಿಕೊಂಡು ಅಯೋಧ್ಯೆಯದ್ದು ಬಂದು ಸೇರ್ತಾರೆ. ಕೇಳೋಣ. ಮರುಳಲ ಎಲೆ ಕಲ್ದ ದಶಕಲ್ದರನ ದಾರಿದರಿಯಲ ಬಿಡು ತರಳತನವನು ಬಾಗೆನುತ ಕೆಲ ಕಡೆಗೆ ಕೊಂಡೊಯ್ದಾಗ ವರ ರಹಸ್ಯದಲ ಸುರಹರನವ
ಅವ ತರಣವನು ವಸುಮತಿಯ ಬಾರೋ ತರಣದ ಬಿಗತ ಕಾರಣವನರುಗಿದನು ಕರ್ಣದಲ್ಲಿ. ಸಕಾಲದಲ್ಲಿ ನಾರದರು ಬಂದರು. ಮಗು ಹುಚ್ಚ ನಿನಗೆ ಅಂತ ಕೇಳಿದರು ಅವರು ಭರತನಲ್ಲಿ. ದಶಕಂಠ ಯಾರೆಂದು ನೀನು ತಿಳಿದೀಯಾ? ಚಂಚಲತೆಯನ್ನು ಬಿಡು. ನೀನು ಅಯೋಧ್ಯೆಯಿಂದ ಸೇನೆ ಜೊತೆಗೆ ಹೊರಡಬೇಕಾಗಿಲ್ಲ. ಇದರ ಹಿನ್ನೆಲೆಯನ್ನು ನಾರದರು ಭರತನಿಗೆ ಸ್ಪಷ್ಟಪಡಿಸ್ತಾರೆ. ಅವನನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಅಸುರ ಸಂಹಾರಿಯ ಅವತಾರ, ಭೂಮಿಯ ಭಾರವನ್ನು ಇಳಿಸಲು ಬಂದಂತಹ ರಾಮನಲ್ಲಿರುವ ದೇವಯೋಗ್ಯತೆಯನ್ನು ಕಿವಿಯಲ್ಲಿ ಗುಟ್ಟಾಗಿ ನಾರದರು ಭರತನಲ್ಲೇ ಹೇಳಿದರು ಅಂತ ಇಲ್ಲಿ ತೊರವ ಹೇಳುತ್ತಾರೆ. ಬೇರೆ ಯಾರಿಗೂ ಅದನ್ನು ನಾರದರು ಹೇಳಿಲ್ಲ. ರಾಮ ಯಾರು? ದೇವನಿರ್ಮಿತ ಪಾಯಸ. ರಾಮನ ದಿವ್ಯತೆ ಏನು? ಮರೆಯ ಮಹಾಚೇತನ, ವೈಕುಂಠಾಧಿಪತಿ, ಅಸುರಾರಿ, ಅಸುರಾಂತಕ, ನಿನಗೆ ಅಣ್ಣನಾಗಿ ಹುಟ್ಟಿದ್ದಾನೆ. ಯಾಕಾಗಿ ಹುಟ್ಟಿದ್ದಾನೆ? ರಾವಣ ವಧೆಗೋಸ್ಕರ ಹುಟ್ಟಿದ್ದಾನೆ. ಮಾನುಷಾತ್ ಅನ್ಯೈಹಿ ಅವಧ್ಯತ್ವಂ. ರಾವಣ ಕೇಳಿದ ವರವು ಹಾಗೆ, ನರ ವಾನರರನ್ನು ಹೊರತುಪಡಿಸಿ ಮಿಕ್ಕ ಯಾರಿಂದಲೂ ನನಗೆ ಮರಣ ಬರಬಾರದು. ಸುರರೋ, ಕಿನ್ನರರೋ, ಕಿಂಪುರುಷರೋ, ಗಂಧರ್ವರೋ, ಯಕ್ಷರೋ ಇತ್ಯಾದಿ ಇತ್ಯಾದಿ. ಮನುಷ್ಯರ ಬಗೆಗಿದ್ದ ಕೀಳರಿಮೆಯವನಿಗೆ ಮತ್ತು ವಾನರರಿಂದ ಏನು ಸಾಧ್ಯವಾಗಲಿಕ್ಕಿಲ್ಲ ಎಂಬಂತಹ ಅನ್ನಿಸಿಕೆ ಅವರಿಗೆ ಚಪಲ ಇದೆ. ಮನುಷ್ಯರಲ್ಲಿ ಸಾಮರ್ಥ್ಯ ಇಲ್ಲ. ಮಿಕ್ಕ ಯಾರಿಂದ ಬರಬಾರದು, ಇವರಿಂದ ಸಾಧ್ಯ ಇಲ್ಲ ನನ್ನನ್ನು ಕೊಲ್ಲಿಕ್ಕೆ. ಇಂತಹ ದಶಕಂಠನ ವಧೆಗಾಗಿ ಅವತಾರಿಯಾದವಂತ ಗುಟ್ಟಾಗಿ ಕಿವಿಯಲ್ಲಿ ನಾರದರು ಎಚ್ಚರಿಸಿದ್ರಂತೆ. ಹಾಗೆ ನಾರದರ ಮಾತಿನಿಂದ ಯುದ್ಧ ಪ್ರಮಾಣ ಇಳಿಯಿತು. ಹಂಸವನ್ನು ಏರಿ ನಾರದರು ಆಕಾಶಕ್ಕೆ ಹೋದರು. ಹಾಗೆ ಭರತ ಇವರಿಗೆ ಶುಭಾಶಯವನ್ನು ಹೇಳಿ, ಶತಬಲಿ ಯಾರಿದ್ದಾರೆ ಇವರು ಕಪಿ ಮುಖ್ಯರು, ಇವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ, ಭರವಸೆಯ ಮಾತುಗಳನ್ನು ಹೇಳಿ, ನಿಮಗೆಲ್ಲ ಕುಲದೇವನಾದಂಥ ರಂಗನಾಥ ಸ್ವಾಮಿಯ ಅನುಗ್ರಹ ಇದೆ, ಸೀತಾನ್ವೇಷಣೆ ಬಹಳ ಬೇಗ ಆಗಲಿ, ರಾಮನಿಗೆ ಆ ದುಃಖ ಹೊರಟು ಹೋಗಲಿ, ವನವಾಸ ಮುಗಿದು ಆದಷ್ಟು ಬೇಗ, ಯಾಕಂದರೆ 13 ವರ್ಷ ಕಳೆದಿದೆ, ರಾಮಾಗಮನದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಭರತ ಅವರಿಗೆ ಧೈರ್ಯ ಹೇಳ್ತಾನೆ. ಅಲ್ಲಿಂದ ಹೊರಟ್ರಂತೆ ಅವರು ಮುಂದೆ ಹೋಗ್ತಾರೆ. ಭರತ ಖಂಡ ವ್ಯಾಪಿಯಾಗಿ ಹೋಗ್ತಾರೆ. ಭರತ ಖಂಡದ ಬಾಳ ಭಾರತ ವರುಷ ಸೀಮೆಯ ದಾಟಿ ಮುಂದಣ ಹರಿವರುಷ ಕಿಂಪುರುಷ ರಮ್ಯಕ ವರುಷ ವರ್ತನೀಯ ಭರದಿ ನಡೆದುತ್ತರದಿಳಾವೃತ ವರುಷ ಮಧ್ಯದ ಮೇರು ಶೈಲದ ಶಿಖವನೇರಿದ ಏರಿಳಿದೊತ್ತ ಬರಿಸಿತು ಸೇನೆ ಶತಬಲಿಯ. ಹಿಮವತ್ ಪರ್ವತವನ್ನು ಏರಿ ಸುತ್ತಿ ಸುಳಿದು ಇಳಿತಾರೆ ಅಂತೆ ಅವರು. ಭಾರತ ವರ್ಷದ ಎಲ್ಲೆಯನ್ನು ದಾಟಿ ಹರಿವರ್ಷಕ್ಕೋ, ಕಿಂಪುರುಷ ಲೋಕಕ್ಕೋ, ರಮ್ಯಕ ಪರುಷಕ್ಕೋ ಅವರು ಭೂಮಿಯ ವ್ಯಾಪ್ತಿಯನ್ನು ಮೀರಿ ಅವರು ಸಾಗುತ್ತಾರೆ. ರಾಮಕಾರ್ಯದಲ್ಲಿ ಇಳಾವೃತ ವರ್ಷದ ನಡುವೆ ಹೋದ್ರಂತೆ. ಮೇರು ಪರ್ವತ ಶಿಖರವನ್ನು ಏರಿದ್ರಂತೆ ಅವರು. ಚುರುಕಾಗಿ ಉತ್ಕೃಷ್ಟವಾದ ಹಿರಣ್ಮಯ ವರ್ಷವನ್ನು ಪ್ರವೇಶಿಸಿದ್ರಂತೆ ಅವರು. ದಶಕಂಠನ ವಿಷಯವನ್ನು ಕೇಳುತ್ತಾ ಕೇತುಮಾಲಾ ವರ್ಷದ ಎಲ್ಲೆ ಮೀರಿ ಸಾಗಿದ್ರಂತೆ. ಭದ್ರಾಶ್ವವೆಂಬ ದ್ವೇಷದಲ್ಲಿ ರಾವಣನನ್ನು ಕಾಡದೆ ಕುರುಭೂಮಿಗೆ ನಡೆತಂದು ದಾಟಿದ್ರು. ಲವಣಸಾಗರದ ತೀರದಲ್ಲಿ ಹುಡುಕಿದ್ರು ಅಂತ ಕವಿ ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಯುದ್ಧಕ್ಕೆ ಬಂದ ರಾಜರನ್ನು ಸಂಹರಿಸುತ್ತಾ ಸಮುದ್ರ ತೀರದ ಕರಾವಳಿ ಪಟ್ಟಣದಲ್ಲಿ ಹುಡುಕಿ ಮುಂದೆ 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 ಮಹಾ ಸಮುದ್ರವನ್ನು, ನದಿಗಳನ್ನು ಎಲ್ಲ ಉತ್ತರಿಸಿ ಬಹಳ ಮುಂದೆ ಹೋಗ್ತಾರೆ ಅವರು. ಕುಬೇರನ ರಾಜಧಾನಿಗೆ ಹೋದರು. ಅಲ್ಲಿ ಸಂಭ್ರಮದಿಂದ ಶತಬಲಿಯನ್ನು ಎದುರುಗೊಂಡ್ರಂತೆ. ಹರ್ಷದಿಂದ ರಾಘವೇಂದ್ರನ ಪಾದಗಳಿಗೆ ಕುಬೇರ ಕಾಣಿಕೆ ಕೊಟ್ಟನಂತೆ. ಯಾಕೆಂದರೆ ಕುಬೇರನಿಂದ ಪುಷ್ಪಕವನ್ನು ರಾವಣ ಅಪಹರಿಸಿದ್ದ. ಅವನಿಗೊತ್ತುಂಟು ಸೀತಾನ್ವೇಷಣೆ ಆಗ್ತದೆ, ರಾವಣಾದಿಗಳ ವಧೆ ಆಗ್ತದೆ. ಈ ಒಂದು ಆಶಯದಿಂದ, ಮುನ್ನೋಟದಿಂದ, ಈ ಒಂದು ಮುಂದಿನ ಸಂತೋಷವನ್ನು ಗ್ರಹಿಸಿ ನಾವು ರಾಮಕಾರ್ಯದಲ್ಲಿ ನಮ್ಮದು ಹರಕೆ ಇದೆ, ಹಾರೈಕೆ ಇದೆ. ಹಾಗೆ ರಾಮನಿಗೆ ಕಾಣಿಕೆಯನ್ನು ಕುಬೇರ ಕೊಡ್ತಾನೆ ಶತಬಲಿ ಹತ್ರ. ಮಾತ್ರ ಅಲ್ಲ, ನಾನಾ ರೀತಿಯ ಚಿನ್ನದ ಒಡವೆಗಳನ್ನು ಕೊಟ್ಟನಂತೆ ಕಾಣಿಕೆಯಾಗಿ. ಹಾಗೆ ಶತಬಲಿಯ ಸೈನ್ಯ ರಾವಣನನ್ನು ಕಾಣದೆ ಬಂದ ಹಾಗೆ ಅದು ಮತ್ತೆ ಹಿಂದಿರುಗುತ್ತದೆ. ಮುಂದೆ ನೋಡೋಣ. ಕಡುಮನದ ಕಪಿಬಲದ ದಾಳಿಗೆ ನಡುಗಿ ಕಂಡುದು ಪೂರ್ವ ದಿಕ್ಕಿನ ಪೊಡವಿಪರು ಸಾವಂತ ಮಲ್ನೆಯ ಮಂಡಲೇಶ್ವರರು ಪೊಡವಿ ತಮ್ಮನಿ ತರಲಿ ರಾವಣ ನಡಗಿರದ ಓಲಾಣಿ ಭಾರದ
ಕಡಿಯ ಕೊಟ್ಟರು ಬಳಿಕ ತಮ್ಮಯ ಧರ್ಮ ಸಾಕ್ಷಿಯಲಿ ಈ ಸುಷೇಣನ ನೇತೃತ್ವ ಪಶ್ಚಿಮ ದಿಕ್ಕಾಯಿತು, ಶತಬಲಿಯ ನೇತೃತ್ವದ ಉತ್ತರ ದಿಕ್ಕಾಯಿತು. ಈಗ ವಿನುತನ ನೇತೃತ್ವದ ನಾವು ಪೂರ್ವ ದಿಕ್ಕಿನ ಕಡೆಗೆ ನೋಡುವ. ಅಲ್ಲಿಗೆ ಸಾಗಿದ್ರಂತೆ ಅವರು. ದೃಢ ನಿರ್ಧಾರದ ವಾನರ ಸೈನ್ಯ, ರಾಜರು, ಸಾಮಂತರು, ನಾಯಕರು, ಮಂಡಲಾಧಿಪತಿಗಳು, ಹಾಗೆ ಎಲ್ಲಿ ಎಲ್ಲ ಅಲ್ಲಿಯೂ ಹಾಗೆ ರಾವಣನನ್ನು ಹುಡುಕುತ್ತಾ, ಪ್ರತಿಯೊಬ್ಬರನ್ನು ವಿಚಾರಿಸುತ್ತಾ, ಅಲ್ಲಿರುವ ಮುಖ್ಯಸ್ಥರನ್ನು, ನಾಯಕ ಮಣಿಗಳನ್ನು ಅವರು ಎಲ್ಲರೂ ಹೇಳಿದ್ರಂತೆ, ನಾವು ಧರ್ಮದಲ್ಲಿ ಸಾಕ್ಷಿಯಾಗಿ ಹೇಳ್ತೇವೆ, ಧರ್ಮದ ಮೇಲೆ ಆಣೆ ಇಟ್ಟು ಹೇಳ್ತೇವೆ, ಧರ್ಮ ಪ್ರಭುವಿನ ಮೇಲೆ ಆಣೆ ಇಟ್ಟು ಹೇಳ್ತೇವೆ, ದುಷ್ಟನಿಗೆ ಆಶ್ರಯ ಕೊಡುವವರು ನಾವಲ್ಲ, ಮುಂದೆ ಕೊಡುವುದೂ ಇಲ್ಲ, ನಾವು ಶಿಷ್ಟರನ್ನು ಮಾತ್ರ ಗೌರವಿಸುವಂತಹದ್ದು. ಇದು ಬಹಳ ಮುಖ್ಯವಾದಂತಹ ವಚನ ಕೊಟ್ಟರಂತೆ ಅವರೆಲ್ಲ ವಿನುತನಿಗೆ. ಅಲ್ಲಿಂದ ಬಿಟ್ಟು ಮುಂದೆ ಹೋದು ಸಮುದ್ರದ ದಡ, ಸಮುದ್ರದ ತೀರ, ಎಲ್ಲಿಂತ ಇಲ್ಲ, ಎಲ್ಲ ಯಾರ್ಯಾರು ಒಂದೊಂದು ದಿಕ್ಕಿನಲ್ಲಿ ಹೋಗಿದ್ದಾರೆ ಆ ದಿಕ್ಕಿನಲ್ಲಿ ಮತ್ತೊಂದು ತಂಡದವರು ಹೋಗಿರ್ಬೋದು. ಆ ರೀತಿ ಕಿನ್ನರ, ಯಕ್ಷ, ಗುಹ್ಯಕ ಲೋಕ, ರಾಕ್ಷಸರು, ಸಿದ್ಧರು, ವಿದ್ಯಾಧರರು, ಗಂಧರ್ವರು, ಹೀಗೆ ದೇಶಾಂತರದಲ್ಲಿ, ಲೋಕಾಂತರದಲ್ಲಿ ಕಿಂಪುರುಷರು, ಹಾಗೆ ಪ್ರತಿಯೊಂದು ಕಡೆಯಲ್ಲಿ ಅವರು ಉತ್ತರ ದಿಕ್ಕಿನ ಅಭಿನವದ ಕೈಲಾಸ ಪರ್ವತಕ್ಕೆ ಬಂದು ಅವರು ಸೇರ್ತಾರೆ. ಅಲ್ಲಿವರೆಗೆ ಬಂದ್ರಂತೆ. 50,000ದಷ್ಟು ಎತ್ತರವಾದಂತಹ ಪರ್ವತ ಅಂತ ಇದು. ಔನ್ನತ್ಯ, ರಚನೆಗಳ ವೈಭವ, ಪೂರ್ಣಚಂದ್ರನ ಕಾಂತಿ ಕವಿ ವರ್ಣಿಸ್ತಾನೆ. ಕಣ್ಮನಗಳಿಗೆ ಅತ್ಯಂತ ಶೋಭಾಯಮಾನವಾದಂತಹ ಕೈಲಾಸದವರೆಗೆ ಸಾಗಿದರಂತೆ ವಿನೂತನ ಈ ಹೊರಟಂತಹ ಸೇನೆ ಪೂರ್ವ ದಿಕ್ಕಿನಿಂದ. ಹಾಗೆ ಅಲ್ಲಿವರೆಗೆ ಹೋದ್ರಂತೆ ಅವರು. ನೋಡೋಣ ಅಲ್ಲಿ ಏನ್ ನೋಡ್ತಾರೆ ಅಂತ. ಗಿರಿಯ ಮೋಲೈಸುತ್ತಲಿರ್ದುದು ಹರನ ಕಾಣದೆ ಸಿದ್ಧ ವಿದ್ಯಾಧರ ಮಹೋರಗ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸುರ ಮುನೀಶ್ವರ ರಮರ ಜನ ಕಿಂಪುರುಷ ಕಿನ್ನರ ಮಾನವಾತ್ಸರ ರೆರಡು ಮೈಯಲಿ ಕೇಳಿದೈ ಶತಕೋಟಿ ಸಂಖ್ಯೆಯಲ್ಲಿ ಗಿರಿಯ ನೋಲೈಸುತ್ತಲಿರ್ದುದು ಓ ಓ ಇಲ್ಲಿ ಕೈಲಾಸದ ಬದಿಯಲ್ಲಿ ಈ ಪೂರ್ವ ದಿಕ್ಕಿಗೆ ಹೋದಂತಹ ವಿನೂತನ ನೇತೃತ್ವಗಳು ಕೈಲಾಸದ ಬುಡಕ್ಕೆ ಬಂದರು. ಇಲ್ಲಿ ಶಿವನ ದರ್ಶನಕ್ಕಾಗಿ, ಶಿವಾನುಗ್ರಹಕ್ಕಾಗಿ, ಶಿವನನ್ನು ಸ್ತುತಿ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ಭಜಿಸುತ್ತಾ ಇದ್ದ ಅಸಂಖ್ಯ ಸಂಖ್ಯೆಯವರಿದ್ದರು. ಶಿವನ ದರ್ಶನ ದೊರೆಯದ ಸಿದ್ಧರು ಎಷ್ಟೋ ವರ್ಷಗಳಿಂದ ಶಿವಧ್ಯಾನದಲ್ಲಿ ಕೂತಿದ್ದಾರೆ ಶಿವ ದರ್ಶನಕ್ಕಾಗಿ. ವಿದ್ಯಾಧರರು, ಉರಗರು, ಯಕ್ಷರು, ರಾಕ್ಷಸರು. ಯಕ್ಷರಾಕ್ಷಸರು ಅಂತ ಒಂದು ವರ್ಗ ಇದೆ. ಯಕ್ಷರಾಕ್ಷಸರು ಅಂದರೆ ಈ ದಾನವರಲ್ಲ, ಅಸುರರಲ್ಲ, ಅವರಲ್ಲಿದ್ದರು. ಗರುಡರು, ಗಂಧರ್ವರು, ದೇವಮುನಿಗಳು, ದೇವತೆಗಳು, ಕಿಂಪುರುಷರು, ಹಾಗೆ ಕಿನ್ನರರು, ಮಾನವರು, ಅಪ್ಸರರು 100 ಕೋಟಿ ಸಂಖ್ಯೆಯಲ್ಲಿ ಎರಡೂ ಪಕ್ಷದಲ್ಲಿ ಕೈಲಾಸದಲ್ಲಿ ಸೇರಿದ್ದಾರೆ. ಶಿವನನ್ನು ಪ್ರಸನ್ನೀಕರಿಸಬೇಕು, ಶಿವನನ್ನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಶಿವನನ್ನು ನೋಡಬೇಕು ನಾವು ಅಂತ. ಹಾಗೆ ದೇವೇಂದ್ರನು ಬರ್ತಿದ್ದನಂತೆ ವಿಶೇಷವಾದಂತಹ ದಿವ್ಯವಾದಂತಹ ಪುಷ್ಪಕ ವಿಮಾನದಲ್ಲಿ. ಅಪೂರ್ವ ಹೊಳಪಿತ್ತು. ಕೂತರಂತೆ ವಿನೂತನ ನೇತೃತ್ವದ ಕಪ್ಪಿಗಳ ಒಂದು ಗುಂಪಲ್ಲಿ. ರಾವಣನು ಶಿವ ಪೂಜೆ ಮಾಡುವ ಶಿವಭಕ್ತ, ಇವನು ಬಾರದೇ ಇರಲಿಕ್ಕಿಲ್ಲ ಶಿವನನ್ನು ನೋಡ್ಲಿಕ್ಕೆ. ಒಂದು ವೇಳೆ ರಾವಣ ಶಿವನನ್ನು ನೋಡ್ಲಿಕ್ಕೆ ಬಂದರೆ ನಾವು ಇಲ್ಲೇ ಹಿಡುವೆ, ಅವನನ್ನು ಇಲ್ಲೇ ವಿಚಾರಿಸುವ, ಇದು ಒಳ್ಳೆ, ನಾವು ಕೂತದ್ದು ಒಳ್ಳೆದಾಯ್ತು, ಇಲ್ಲೇ ಕೋದ ಕುಳಿತುಕೊಳ್ಳುವ. ಶತ್ರು ವಿಜಯಿಗಳಾದಂತಹ ಇವರು ರಾವಣನಂದು ಬಾರದೇ ಇರಲಿಕ್ಕಿಲ್ಲ. ಹಾಗೆ ಬಹಳ ಉತ್ಸಾಹದಿಂದ, ಅಲ್ಲ ರಾವಣ ಬರಲಿಲ್ಲೋ, ಕೈಲಾಸದ ತುದಿಗೆಲ್ಲಿ ಆದರೂ ಹೋಗಿದ್ದಾನೋ, ಹೀಗೆ ಅವರು ರಾವಣನನ್ನು, ಶಿವಭಕ್ತನಾದಂತಹ ರಾವಣನನ್ನು ಕೈಲಾಸದಲ್ಲೇ ನಾವು ಬಂಧಿಸಬೇಕು ಅಂತ ಕೈಲಾಸದ ಗಿರಿಯನ್ನು ಏರುವುದಕ್ಕೆ ತೊಡಗಿದರು ಅಂತ ತೊರವೆ ಹೇಳ್ತಾನೆ, ಕೇಳೋಣ. ಗಿರಿಯದಿ ಜನದಿಲ್ಲಿಗ ಸುರೇಶ್ವರನು ಭಾನೋಲಗಕ್ಕೆ ಮಾತಿದು ಹರದಿವುದು ನಾವಿಲ್ಲಿ ನೋಡಲು ಬೌದಲೇಗೆನುತ ಹರಿವರು ತಿನಿ ಹತ್ತಿದುದು ತದ್ಗಿರಿಯ ನುಗ್ರ ನಿದಾಘದಲ್ಲಿ ವರಿಸಿ ಶಿಖರಿಯನು ಬೋರ್ಗರದರಡು ಒಂದದಲಿಗೆ ಅಸುರೇಶ್ವರ
ಓಲಗಕ್ಕೆ ಅಯ್ಯ. ಕಪಿಗಳ ಉತ್ಸಾಹ, ಇವರಿಗೆ ಲಂಗು ಲಗಾಮಿಲ್ಲ. ಕಪಿಗಳಿಗೆ ಇವರನ್ನು ನಿಯಂತ್ರಿಸುವವರು ಯಾರು? ಮೊದಲೇ ಸುಗ್ರೀವನ ಆಜ್ಞೆ ಒಂದು ಕಡೆಯಲ್ಲಿ, ರಾಮದೇವರ ಸೇವೆಯಲ್ಲಿ, ರಾಮ ಕಾರ್ಯದಲ್ಲಿ ನಾವು ಹೊರಟಿದ್ದೇವೆ ಎಂಬ ಆತ್ಮವಿಶ್ವಾಸ. ಅಪ್ರತಿಮ ವಿಕ್ರಮಿಗಳು. ಅವರಿಗೆ ವರದಿ ಆಯ್ತಂತೆ, ಇಲ್ಲ ನಿತ್ಯ ಶಿವದರ್ಶನಕ್ಕೆ ರಾವಣ ಬರ್ತಾನೆ, ಹಾಗಾದ್ರೆ ಶಿವನ ಸಭೆಯಲ್ಲಿ ರಾಕ್ಷಸ ಇದ್ದಾನೆ. ಅವರದ್ದು ಒಂದೇ ತರ್ಕ, ಯಾರು ಹೇಳಿದ್ರು ಅವರು ಒಪ್ಪುವುದಿಲ್ಲ. ಕೈಲಾಸವನ್ನು ಏರಬೇಕು, ಕೈಲಾಸದಲ್ಲೇ ನಾವು ರಾವಣನನ್ನು ಹಿಡಿಬೇಕು ಎಂಬ ಉದ್ದೇಶದಿಂದ ಬರ್ತಾರೆ ಅಂತ ಅವರು. ಎಲ್ಲ ಕಡೆಯಿಂದ ಇಣುಕಿ ನೋಡಿದ್ರಂತೆ. ಒಂದು ಕಡೆಯಿಂದ ಈ ಕಲ್ಲು ಬಂಡೆ, ಸಣ್ಣ ಸಣ್ಣ ಬೆಟ್ಟಗಳು, ದೊಡ್ಡ ದೊಡ್ಡ ಮರಗಳು, ಕಂಕುಳಿನಲ್ಲಿ, ಅಂಗೈಯಲ್ಲಿ, ಹೆಗಲಿನಲ್ಲಿ ಎಲ್ಲ ಕಟ್ಟಿಕೊಂಡೇ ಹೊರಟಿದ್ದಾರೆ ಅವರು. ಇವರಿಗೆ ಕೈಲಾಸ ಅಂತ ಇಲ್ಲ, ವೈಕುಂಠ ಅಂತ ಇಲ್ಲ, ಇವರಿಗೆ ಸತ್ಯಲೋಕ ಅಂತ ಇಲ್ಲ, ದೇವಲೋಕ ಅಂತ ಇಲ್ಲ. ಇವರು ಮಲ್ಲ ಗೆಲ್ಲು ಎಲ್ಲ ಹಿಡ್ಕೊಂಡು ಹೊರಡುವುದೇ ಸ್ವಭಾವ ಕಪಿಗಳದ್ದು. ಅದು ಅತಿ ಉತ್ಸಾಹ. ತಡೆಯುವುದು ಯಾರು? ಯಾರಾದರೂ ಪ್ರಶ್ನಿಸಿದರೆ, ತಡೆದ್ರೆ ಅವರ ಮಂಡೆ ಹುಡಿ ಮಾಡ್ತಾರೆ ಇವರ ಸುಗ್ರೀವಾಜ್ಞೆಯ ಉತ್ಸಾಹದಲ್ಲಿ. ಹಾಗೆ ಬೋರ್ಗರೆಯುತ್ತಾ ಬೆಟ್ಟದ ಶಿಖರವನ್ನು ಹತ್ತಿದ್ರಂತೆ. ಬೇಸಿಗೆಯಲ್ಲಿ ಬೆಂಕಿಯು ಬೋರ್ಗರೆಯುವಂತೆ, ಅಂದರೆ ಇವರ ಮರಗೆಲ್ಲುಗಳು ಒಂದಕ್ಕೊಂದು ತಾಕಲಾಟದಲ್ಲಿ, ಈ ಕಲ್ಲುಗುಂಡುಗಳು ಒಂದಕ್ಕೊಂದು ತಿಕ್ಕಿ ಬೆಂಕಿ ಎಳುತ್ತಿತ್ತಂತೆ ಇವರು ಹೋಗುವಾಗ. ಕೈಲಾಸ ಶಿಖರದ ಪಟ್ಟಣದಲ್ಲಿ ಗಲಾಟೆ ಜೋರಾಯಿತು. ಇವರ ಗುಂಪುಗಾರಿಕೆ ಜೋರಾಯಿತು. ಇವ್ರದ್ದು ಬೊಬ್ಬೆ, ಎಲ್ಲಿದ್ದಾನೆ ಲಂಕಾಧಿಪತಿ, ಎಲ್ಲಿದ್ದಾನೆ ರಾವಣ ಅಂತ ಒಬ್ಬೊಬ್ಬ ಶಿವಗಣವನ್ನು ಹಿಡಿದು ಕೇಳಿದರಂತೆ. ಹಾಗನ ತಮ್ಮನ್ನು ಹೊಡೆಯುವ ಆಯುಧಗಳ ರಭಸಕ್ಕೆ ಈ ಕಪಿ ಸೈನಿಕರು ಬಂಡೆ ಮರ ಎತ್ತಿ ಒಟ್ಟು ಮೇಲಕ್ಕೆ ಇಟ್ಟು ಗುಲ್ಲು ಮಾಡಿದರು. ರಾವಣನನ್ನು ಹುಡುಕುವ ಆತುರದಲ್ಲಿ ಇಲ್ಲಿ ಗುಲ್ಲೆಬ್ಬಿಸಬೇಕು. ಎಲ್ಲಿಯಾದರೂ ರಾವಣ ಅಡಗಿ ಕುಳಿತುಕೊಂಡು ಅವನನ್ನು ಹಿಡಿಬೇಕು, ಅವನನ್ನು ತಿಕ್ಕಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ನಾವು ಎಳ್ಕೊಂಡೋಗಿ ರಾಮನ ಕಾಲಬುಡಕ್ಕೆ ಹಾಕಬೇಕು, ಸೀತೆಯಲ್ಲಿಟ್ಟಿದ್ದ ಕೆಡಬೇಕು. ಇದೊಂದೇ ಉತ್ಸಾಹ. ಜೊತೆಗೆ ನಾವೇ ಸೀತೆಯನ್ನು ಅನ್ವೇಷಣೆ ಮಾಡಿದ್ದೇವೆ, ರಾವಣನನ್ನು ಹುಡುಕಿ ಕೊಟ್ಟಿದ್ದೇವೆ ಅಂತ ಆಗಬೇಕು ಅಂತ ಅದು ಒಂದು ಉತ್ಸಾಹ ಬೇರೆ. ಏನಾದರೂ ಹಿರಿಯರು ಅಥವಾ ಗುರುಗಳು ನಮಗೊಂದು ಆಜ್ಞೆ ಕೊಟ್ಟರೆ ಇದನ್ನು ಹುಡುಕಿ ತನ್ನಿ ಆಗ ಎಲ್ರಿಗೂ ಉತ್ಸಾಹ, ತಾನು ತರಬೇಕು ಅಂತ. ಇದು ಸೇವೆಯಲ್ಲಿರುವಂತಹ ಒಂದು ಅಪೂರ್ವವಾದಂಥ ಉತ್ಸಾಹ ಮತ್ತು ತ್ಯಾಗ. ಹಾಗೆ ಶಿವನ ಗಣಕ್ಕೆ ಮತ್ತು ಈ ಕಪಿಗಳಿಗೆ ಹೊಡೆದಾಟ ಆಯ್ತಲ್ಲಿ. ಶಿವನ ಗಣ ತಡೆಯಿತು ಇವರನ್ನು, ಇವುಗಳು ಬಿಡಲಿಲ್ಲ, ಇವುಗಳು ಅತಿ ಉತ್ಸಾಹದಲ್ಲಿದ್ದಾರೆ. ಹಾಗೆ ಹೊಡೆದಾಟ ಆಯ್ತಂತೆ ವ್ಯಾಪಕವಾಗಿ. ಅಡ್ಡಗಟ್ಟಿದಂಥ ವೀರ ಗಣಗಳನ್ನು ಎತ್ತಿ ಎಸೆದ್ರಂತೆ ಇವರು ಕೈಲಾಸದಿಂದ ಕೆಳಗೆ. ಇವರು ಶಿವನ ಅರಮನೆಯನ್ನು ಪ್ರವೇಶ ಮಾಡಿದಂತೆ. ಇವುಗಳಿಗೆ ಕೇಳುವವರು ಯಾರು? ಕಪಿಗಳಿಗೆ. ನಮಗೆ ಊರಿನಲ್ಲಿ ಗೊತ್ತಾಗ್ತದೆ, ವರ್ತಮಾನ ಕಾಲದಲ್ಲಿ ಒಂದು ಗುಂಪು, ಕಪಿಗಳ ಗುಂಪು ತೋಟಕ್ಕೆ ನುಗ್ಗಿದವು ಅಂದರೆ ಕೇಳುವವರಿಲ್ಲ. ಸಿಯಾಳವನ್ನು ತಿಂದು ಎಸೀತಾರೆ, ಪೂಗ ಫಲವನ್ನು ಕಚ್ಚಿ ಬಿಸಾಡ್ತಾರೆ. ಅಲ್ಲಿರುವಂತಹ ಏನು ಫಲಗಳಿದೆ ಇದು ಯಾವುದು ಲಕ್ಷ್ಯವೇ ಇಲ್ಲ. ಕದಳಿ ವನ ಅಂತ ಹುಡಿ ಆಗುವುದೇ, ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಯಿತು. ಅವರು ಒಳಮನೆ ಪ್ರವೇಶ ಮಾಡಿ ಸೀತೆಯನ್ನು ಹಿಡಿದುಕೊಂಡು ಹೋದವ ನಿನ್ನ ಭಕ್ತರಲ್ಲಿ ಶ್ರೇಷ್ಠ, ಯಾರವ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಲಿಕ್ಕೆ ತೊಡಗಿದಂತೆ ವಿನೂತನ ಕಪಿನಾಯಕರು. ಸೀತೆಯದ್ದು ಕದ್ದುಕೊಂಡು ಹೋದವ ಶಿವನ ಭಕ್ತ ಇಲ್ಲಿ ಎಲ್ಲಿದ್ದಾನೆ ತೋರಿಸಿ ನಮಗೆ. ಹೀಗೆ ಇವರು ಇಡೀ ಅಲ್ಲಿ ದೊಡ್ಡ ಗುಲ್ಲು ಮಾಡ್ತಾರೆ. ವೇದಗಳಿಗೆ ತಿಳಿಯದ ಅಸಾಧ್ಯವಾದ ಪರಾಸ್ಪರ ವಸ್ತು ಶಿವ, ನಿಮ್ಮ ಕೋಪ ಇಳಿದು ತಾಳ್ಮೆ ಮಾಡಿ ತೋರಿಸಿಕೊಡ್ತೇನೆ ಅಂತ ಹೇಳಿದನಂತೆ. ನಗುತ್ತಾ ಹೇಳಿದನಂತೆ. ಶಿವನನ್ನೇ ಜೋರು ಮಾಡಿದ್ರಿ ಇವರು. ಇವನಿಗೆ ಶಿವ ಅಂತ ಇಲ್ಲ ರಾಮನ ಕೆಲಸದಲ್ಲಿ. ಹೇಳು, ನಿನ್ನ ಭಕ್ತ ಯಾರು? ಸೀತೆಯನ್ನು ಕದ್ದುಕೊಂಡು ಎಲ್ಲಿದ್ದಾನೆ ಹೇಳು. ಹಾಗೆ ಶಿವ ಸಮಾಧಾನದ ಮಾತುಗಳಿಂದ, ತಾಳ್ಮೆಯಿಂದ, ಅದು ಬಹಳ ಮುಖ್ಯ. ಒಬ್ಬರು ಸಿಟ್ಟು ಬರುವಾಗ ಇದರಿನವನು ಸಿಟ್ಟು ಬಂದರೆ ಆವಾಗ ಘರ್ಷಣೆ ಆಗ್ತದೆ. ಆವಾಗ ಸಾಂತ್ವನದ ಮಾತುಗಳಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ದು ಮುಖ್ಯ. ಇದನ್ನು ಶಿವ ಮಾಡ್ತಾನೆ. ಕೇಳೋಣ. ಕೇಳಿದೆ ಎಲೆ ವಿನುತ ನಮ್ಮನು ಕೇಳಲಿಕ್ಕೆ ಕರ್ತವ್ಯ ಉಳ್ಟದ, ಹೇಳಿದರೆ ನೀ ನಂಬಬಲ್ಲೈ ನಮ್ಮ ಮಾತುಗಳ, ಬಾಲರಿ ಗುಹ ಗಣಪರಾಣಿ, ಬಾಲರಿ ಗುಹ ಗಣಪರಾಣಿ, ವಿಶಾಲ ಬಲ ಹನುಮಂತಕ ಬನುಲೋಲ, ನಯನಯ ನಿಲ್ದಿನುರುಳೆಂದವರ ಬೀಳ್ಕೊಟ್ಟ, ಕೇಳಿದೈ ಗುಹ ಗಣಪರಾಣಿ. ಆ
ಆ ಸಮಾಜದಲ್ಲಿ ನಾವು ಕಾಣ್ತೇವೆ, ಮಹಾನಾಯಕನನ್ನು ಮೀರಿ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿ ಹೋಗುವಂತಹದ್ದು ಮತ್ತು ಹಲ್ಲೆಗಳನ್ನು ಮಾಡುವಂತಹದ್ದು. ಕೆಲವೊಮ್ಮೆ ನಾಯಕತ್ವವನ್ನು ಅನುಸರಿಸಿಕೊಂಡು ಹೋಗಬೇಕು, ನಾಯಕತ್ವಕ್ಕೆ ನಿಷ್ಠರಾಗಿರಬೇಕಾದ್ದು ಅನುಯಾಯಿಗಳಿಗೆ, ಅನುಸರಿಸಿ ಹೋಗುವವರಿಗೆ ಮುಖ್ಯ ವಿವೇಕ ಇರಬೇಕಾದ್ದು ಮುಖ್ಯ. ಕಪಿಗಳ ಉತ್ಸಾಹದಲ್ಲಿ ಶಿವಗಣದ ಮೇಲೆ ಇವುಗಳು ಹಲ್ಲೆ ಮಾಡಲಿಕ್ಕೆ ತೊಡಗಿದ್ರು. ಅತಿ ಉತ್ಸಾಹ. ರಾವಣ ಇಲ್ಲೇ ಇದ್ದಾನೆ ಗೊತ್ತಾಗಬೇಕು. ಶಿವ ಪ್ರತ್ಯಕ್ಷನಾಗ್ತಾನೆ, ವಿನೂತನನ್ನು ಎಚ್ಚರಿಸ್ತಾನೆ, ಮಹಾನಾಯಕ ನೀನು ಅವಸರ ಮಾಡಬಾರದು, ಅವಸರ ಅಪಘಾತಕ್ಕೆ ಕಾರಣ. ನೋಡು, ಕಪಿವೀರರಿಗೆನ್ನು ತೋರಿಸ ಮಧುರಾಕ್ಷಸನ ವೈರಿಯಾದಂತಹ ವಿಷ್ಣುವಿನ ಮಹಿಮೆಯನ್ನು ಏನು ನೋಡು. ಪಾರ್ವತಿ ಹೇಳ್ತಾನೆ, ನೋಡು ವಿಷ್ಣುವಿನ ಮಹಿಮೆ ಏನು. ಮಧುಕೈಟವನನ್ನು ಕೊಂದಂತಹ ಅವತಾರಿಯಾದಂತಹ ವಿಷ್ಣು, ಅವ ದುಷ್ಟದಮನಕ್ಕಾಗಿ ಬಂದಿದ್ದಾನೆ. ಸೀತೆಯನ್ನು ಕದ್ದವನೆಲ್ಲಿ ಅಂತ ಕೇಳಿದೆಯಲ್ಲ ವಿನೂತ ನಿನ್ನ ನನ್ನ ಹತ್ರ? ಇಲ್ಲಿ ಎಲ್ಲಿರ್ತಾನೆ? ಏನು ಹೆಣ್ಣು ಕಳ್ಳನಿಗೆ ಆಶ್ರಯ ಕೊಡ್ಲಿಕ್ಕೆ ಕೈಲಾಸ ಇರುವಂತಹದ್ದಲ್ಲ. ನನ್ನ ಮಾತನ್ನು ನಂಬಬೇಕು. ವಿನೂತನಿಗೆ ನಂಬಿಕೆ ಬಂದ್ರು, ಅನುಯಾಯಿಗಳಿಗೆ ಕಪಿಗಳ ಉತ್ಸಾಹದವರೇ ಇಲ್ಲ ಇಲ್ಲ ನೀ ಅದೆಲ್ಲ ಹೇಳಿದ್ರೆ ನಾವು ನಂಬುದಿಲ್ಲ. ನನಗೆ ಎಲ್ಲ ಕಡೆಯಲ್ಲಿ ಇಂಥದ್ದು ಬಹಳ ಹೇಳಿದ್ದಾರೆ. ಅಪ್ಪಟ ಶಿವಭಕ್ತ ಅವ ಇಲ್ಲಿದ್ದಾನೆ, ನೀನು ತೋರಿಸಲೇಬೇಕು ಅಂತ ಇವರು ಸತ್ಯಾಗ್ರಹ ಹೂಡಿದ್ರು ಕೈಲಾಸದಲ್ಲಿ ಕಪಿಗಳು. ನೀನು ಹಾಗೆ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ವಿನೂತನಿಗೂ ಮುಜುಗರ ಆಯ್ತಂತೆ, ಈ ಕಪಿಗಳನ್ನು ಸಾಂತ್ವನ ಮಾಡೋದು ಹೇಗೆ? ಅಷ್ಟು ಉತ್ಸಾಹದಲ್ಲಿದ್ದಾರೆ ಅವರು ಸುಗ್ರೀವಾಜ್ಞೆಯಲ್ಲಿ. ಆ ಸಂದರ್ಭದಲ್ಲಿ ಶಿವನಿಗೆ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿ ಬಂತು. ಮಕ್ಕಳಾದಂತಹ ಗುಹ ಮತ್ತು ಗಣಪತಿ, ಷಣ್ಮುಖ ಮತ್ತು ಗಣಪತಿಯ ಆಣೆಯಾಗಿ ಹೇಳ್ತೇನೆ, ಇಲ್ಲಿ ರಾವಣನಿಗೆ ಆಶ್ರಯ ಕೊಡಲಿಲ್ಲ, ರಾವಣ ಇಲ್ಲಿ ಇಲ್ಲ ಹೇಳ್ತಾನೆ. ಆದ್ರೂ ಸಮಸ್ಯೆ ಮುಗಿಲಿಲ್ಲ. ಕಪಿಗಳು ಹೇಳಿದ್ರು, ಇಲ್ಲಿ ಇಲ್ಲದಿದ್ರೆ ಎಲ್ಲಿದ್ದಾನೆ ಹೇಳು, ಇಲ್ಲಿ ಇಲ್ಲದಿದ್ರೆ ಎಲ್ಲಿದ್ದಾನೆ ಅಂತ ಹೇಳು, ನೀನು ದೇವರಲ್ವಾ? ಹಾಗಾದ್ರೆ ನೀನು ಹೇಳಬೇಕು ನಮಗೆ, ನೀನು ಇಲ್ಲಿ ಇಲ್ಲ ಅಂತ ನಮ್ಮನ್ನು ಇಲ್ಲಿಂದ ಸಾಗ ಹಾಕುವುದಲ್ಲ, ನಮ್ಮನ್ನು ಇಲ್ಲಿಂದ ಕೈಲಾಸದಿಂದ ಹೋಗುವಾಗೆ ಮಾಡೋದಲ್ಲ, ಎಲ್ಲಿದ್ದಾನೆ ಅಂತ ನೀನು ಹೇಳಬೇಕು. ಇಲ್ಲರೆ ನಾವು ನಂಬಲಿಕ್ಕೆ ಆಗೋದಿಲ್ಲ, ಇಲ್ಲೇ ಇದ್ದಾನೆ, ನಾವು ಬಿಡುವುದಿಲ್ಲ ಅವನನ್ನು. ಇವರು ಅಷ್ಟೊತ್ತಿಗೆ ಇವತ್ತಿನ ರಾತ್ರಿ ಮಹಾಬಲಶಾಲಿಯಾದಂತಹ ಹನುಮಂತ ಸೀತಾನ್ವೇಷಣೆಯನ್ನು ಮಾಡುತ್ತಾನೆ ಅಂತ ಶಿವ ಹೇಳ್ತಾನೆ. ಇದು ಬಹಳ ಮುಖ್ಯ ನಮಗೆ. ಯಾಕಂದರೆ ದಕ್ಷಿಣ ದಿಕ್ಕಿಗೆ ಹೋಗದಂತಹ ಜಾಂಬವನ ನೇತೃತ್ವದ ಕಪಿಸೇನೆ ಸೀತೆಯನ್ನು ಹುಡುಕುತ್ತಾ ಉಂಟು, ಇವರೊಟ್ಟಿಗೆ ಅವರು ಹೋಗಿದ್ದಾರೆ. ಹಾಗಾದರೆ 27-28 ದಿವಸ ಆಗಿದೆ. ಎಲ್ಲಿ ಕೈಲಾಸಕ್ಕೆ ಇವರು ಹೋಗಿದಾರ ವಿನೂತನ ನೇತೃತ್ವದಲ್ಲಿ, ಅದೇ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದವರ ಹನುಮಂತ ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ ಅಂತ ಗೊತ್ತಾಗ್ತಾರೆ. ಇಲ್ಲಿ ಅವ ಹೇಳ್ತಾನೆ, ಹನುಮಂತ ಹುಡುಕುತ್ತಾನೆ, ಹಾಗೆ ಕಳಿಸಿಕೊಟ್ಟ. ನಿಮ್ಮ ಮಾತು ತಪ್ಪುವುದಿಲ್ಲ ತಾನೇ? ತಪ್ಪಿದ್ರೆ ಜಾಗ್ರತೆ ಹೇಳ್ತಾರೆ ಕಪಿಗಳು. ಶಿವದೇವರೇ, ನಿನ್ನ ಹತ್ರ ಗೌರವ ಉಂಟು, ಆದರೆ ಮಾತಿಗೆ ಮೌಲ್ಯ ಉಂಟು. ನಾವಿನ್ನು ದೇವಲೋಕಕ್ಕೆಲ್ಲ ಹೋಗುವುದಿಲ್ಲ, ನಿನ್ನ ಮಾತಿನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ಇಲ್ಲ, ರಾಮನು ಒಪ್ಪದೇ ಇದ್ದರೆ, ರಾಮದೇವರಿಗೆ ನಾವಿಗೆ ಸಮಯ ಆಯಿತು, 30 ದಿವಸದೊಳಗೆ ಹೋಗಬೇಕು, ರಾಮದೇವರು ಒಪ್ಪದಿದ್ದರೆ ನಾವು ಪುನಃ ಕೈಲಾಸಕ್ಕೆ ಬರ್ತೇವೆ, ನಾವು ಕೈಲಾಸವನ್ನು ಹುಡಿ ಮಾಡ್ತೇವೆ, ಮಾತ್ರ ಜಾಗ್ರತೆ ಮಾಡಿ ಅಂತ ಶಿವದೇವರಿಗೆ ರಾಮ ಪ್ರೀತಿಯಲ್ಲಿ, ರಾಮಭಕ್ತಿಯಲ್ಲಿ, ಸುಗ್ರೀವಾಜ್ಞೆಯಲ್ಲಿರುವ ನಿಷ್ಠೆ, ಸೀತಾನ್ವೇಷಣೆಯಲ್ಲಿರುವಂತಹ ಶ್ರದ್ಧೆಯಿಂದ ಇವರು ಶಿವನಿಗೂ ಎಚ್ಚರಿಕೆಯನ್ನು ಕೊಟ್ಟು, ಹಾಗೆ ಶಿವನ ನಂಬಿಕೆಯನ್ನು ಪಡ್ಕೊಂಡು ಶಿವನಿಗೆ ಅಭಿವಾದನ ಮಾಡಿ ಅವರು ಮತ್ತೆ ರಾಮನಿಗೆ ಸುದ್ದಿಯನ್ನು ಹೇಳಬೇಕಲ್ಲ, ಹನುಮಂತ ಸೀತೆಯನ್ನು ಹುಡುಕುತ್ತಾರೆ ಅಂತ ಶಿವ ಹೇಳಿದ್ದಾರೆ ಅಂತ. ಹಾಗೆ ಅವರು ಮತ್ತೆ ಕಿಷ್ಕಿಂಧೆಯ ಕಡೆಗೆ ನಡೆದ್ರಂತೆ. ನಾವು ಈ ಸಂಚಿಕೆಗೆ ಮಂಗಲ ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ